ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಎನರ್ಜಿ, ಯಾಕಂದ್ರೆ ಇನ್ನು ಸ್ವಲ್ಪ ದಿನಗಳಲ್ಲೇ ನಾವು ಥಿಯೇಟರ್ಗಳಲ್ಲಿ 9 ವರ್ಷಗಳಿಂದ ಕಾದಂತಹ ಒಂದು ಗಳಿಗೆ ಬರ್ತಾ ಇದೆ. ಎಸ್, ಎಲ್ಲ ಅಭಿಮಾನಿಗಳಿಗೆ ಒಂದು ಸಂತೋಷದ ಸುದ್ದಿ. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೇ 20ನೇ ತಾರೀಕು ಎಲ್ಲೆಡೆ ನಮ್ಮನ್ನ ರಂಜಿಸೋದಕ್ಕೆ, ನಮ್ಮ ತಲೆಗೆ ನಮ್ಮ ಮೆದುಳಿಗೆ ಕೆಲಸ ಕೊಡೋದಕ್ಕೆ ಬರ್ತಾ ಇದೆ ಉಪ್ಪಿ ಸರ್ ಅವರ UI ಚಿತ್ರ. ಈ ಕಾಯುವಿಕೆಗೆ ಒಂದು ಪ್ರತಿಫಲ ಅಂತ ಇದೆಯಲ್ಲ, ಅದು ಯಾವಾಗ್ಲೂ ಸಿಹಿಯಾಗೇ ಇರುತ್ತೆ. ಆ ಸಿಹಿಯಾದ ಪ್ರತಿಫಲ ಕೊಟ್ಟಂತಹ ನಮ್ಮ ಯೂನಿವರ್ಸಲ್ ಇಂಟೆಲಿಜೆನ್ಸ್ ನ ಪರಿಚಯ ಮಾಡುವಂತಹ ಒನ್ ಅಂಡ್ ಓನ್ಲಿ ಉಪ್ಪಿ ಸರ್ಗೆ ಮೊದಲನೇದಾಗ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ, ಭರ್ಜರಿ ಚಪ್ಪಾಳೆ. ವೆಲ್ಕಮ್ ಉಪ್ಪಿ ಸರ್, ವೆಲ್ಕಮ್. ಅಂಡ್ ಈ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂದ್ರೆ AI ಇಂಟೆಲಿಜೆನ್ಸ್ ದುನಿಯಾದಲ್ಲಿ UI ನ ತೋರಿಸುವಂತಹ ಮೀಟ್ರು ತಾಕತ್ತು, ಐಡಿಯಾ, ಬ್ರೈನು ಯಾರಿಗಾದ್ರೂ ಇದ್ರೆ ಅದು ನಮ್ಮ ಉಪ್ಪಿ ಸರ್ ಮಾತ್ರ ಇರೋದು. ಇದನ್ನ ಇವತ್ತು ಸಪೋರ್ಟ್ ಮಾಡೋದಕ್ಕೆ ಇಡೀ ಚಿತ್ರರಂಗ ಬಂದಿದೆ. ವಿಶೇಷವಾಗಿ ಉಪ್ಪಿ ಸರ್ ಅವರ ಪ್ರೀತಿ, ಪ್ರಿಯಾಂಕಾ ಮ್ಯಾಮ್ ಅಲ್ಲ, ಉಪ್ಪಿ ಸರ್ ಅವರ ಪ್ರೇಮ, ಒನ್ ಅಂಡ್ ಓನ್ಲಿ ನಮ್ಮ ಪ್ರೀತಿಯ ಶಿವಣ್ಣ ಅವರಿದ್ದಾರೆ ಇಲ್ಲಿ. ಶಿವಣ್ಣಗೆ ಹಾರ್ಟಿ ವೆಲ್ಕಮ್ ಅಣ್ಣ, ವೆಲ್ಕಮ್ ಅಣ್ಣ, ವೆಲ್ಕಮ್. ಅಂಡ್ ಈಗ ನಟನಾಗಿ ನಿರ್ದೇಶಕನಾಗಿ ಎರಡರಲ್ಲೂ ಹೆಂಗೆ ಸಕ್ಸಸ್ಫುಲ್ ಆಗಿರ್ಬೋದು ಅಂತ ಹೇಳ್ಕೊಟ್ಟಿದ್ದೆ ನಮ್ಗೆ ವಿಜಯ್ ಕುಮಾರ್ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲೆಟ್ಸ್ ಹಿಯರ್ ಇಟ್ ಫಾರ್ ವಿಜಯ್ ಸರ್. ಈಗ ಎಲ್ಲ ಕಡೆ ಇನ್ವಿಟೇಷನ್ ಓಡ್ತಾ ಇದೆ, ಇದ್ರ ಜೊತೆಗೆ UI ಟಿಕೆಟ್ ಎಲ್ಲ ಕಡೆ ಓಡ್ತಾ ಇದ್ರೆ, ಜೊತೆ ಓಡ್ತಾ ಇರೋದು ಒಂದು ಇನ್ವಿಟೇಷನ್ಗೆ ರೆಡಿ ಆಗಿರುವಂತಹ ನಮ್ಮ ಮಧುಮಗ ಜಾಲಿ ಧನಂಜಯ್ ಅವ್ರು ಬಂದಿದ್ರು, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೊ ಇವತ್ತು ನಾವು UI ಚಿತ್ರದ ಬಗ್ಗೆ ಮಾತಾಡ್ತೀವಿ. ಇವತ್ತು ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ. ನಾವೆಲ್ಲ ಬರೋದು ಒಂದ್ ಕಡೆ, ಇದನ್ನ ನೋಡೋದಕ್ಕೆ ಕಣ್ಗಳಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಸ್ವಾಗತ ಸುಸ್ವಾಗತ. UI ನ ಪ್ರತಿ ಹಂತದಲ್ಲೂ ತಾವೆಲ್ಲರೂ ನಮ್ಮ ಜೊತೆ ಇದ್ದೀರಾ, ಪ್ರೋತ್ಸಾಹವನ್ನ ನೀಡಿದ್ದೀರಾ. ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಫ್ ದ ಇಯರ್, ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ತೆಲುಗು ಆಗ್ಲಿ, ತಮಿಳಾಗ್ಲಿ, ಹಿಂದಿಲಾಗ್ಲಿ, ವಿಶ್ವದಾದ್ಯಂತ ಇರುವಂತಹ ಸಿನಿಮಾ ಪ್ರೇಮಿಗಳು ಯಾರ್ಯಾರಿದ್ದಾರೆ ಅವ್ರು ಎಲ್ಲರೂ ಉಪ್ಪಿ ಸರ್ ಅವರ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಉಪ್ಪಿ ಸರ್ ಅವರ ಆಕ್ಷನ್ ಹೇಳೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ, ಬಂದಿರುವಂತಹ ಅತಿಥಿಗಳ ಹತ್ರ ಕೂಡ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಈ UI ವರ್ಲ್ಡ್ ನ ಒಂದು ಝಲಕನ್ನ ನೋಡ್ಕೊಂಬೋಣ. ವಿಡಿಯೋ ಪ್ಲೀಸ್. ಉಪ್ಪಿ ಸರ್, ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ರೆ ಅಲ್ಲಿ. ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗಂಗೆ ಮಾಡೋದಕ್ಕೆ. ಆ್ಯಕ್ಚುಲಿ ತಾವು ಮಾತಾಡಿದ್ರಿ, ನಾವೆಲ್ಲ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿರೋರು ಸರ್. ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದರೆ ಅವತ್ತಿನ ನಿಮ್ಮ ಸಿನಿಮಾಗಳು ನಾವು ಕಾಯ್ತಾ ಇದ್ದವ್ರು. ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಲರ್ನಿಂಗ್ ಡೈರೆಕ್ಟ್ರಾಗಿ ಹೋಗಿ ನಿಮ್ಮ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಇವತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ. 100% ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರೂ ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು. ಅದಂತೂ ವಿತೌಟ್ ಡೌಟ್ ನಾನು ಹೇಳ್ತೀನಿ. ನಾನು ನಿಮಗೆ ಕೇಳ್ತಿದ್ದೆ ಯಾವಾಗಲೂ, ಸರ್ ಡೈರೆಕ್ಷನ್ ಮಾಡಿ ಸರ್, ಜ್ಞಾಪಕ ಇದೆಯಾ ಸರ್, ಡೈರೆಕ್ಷನ್ ಮಾಡಿ ಸರ್ ಅಂತ. ಸೊ ಅವರೆಲ್ಲ ಬ್ಯುಸಿ ಇರೋರು, ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೇನೋ ಅಂದ್ಕೊಂಡೆ. ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು, ಹೆಂಗೂ ಸಲ್ಗ ಮಾಡಿದ್ರು ಮೆತ್ತಿಗೆ ಎಳ್ಕೊಂಡೋಗಿ ಬಿಡ್ತಾರೇನೋ ಸರ್, ನಮ್ಮವರ ಸರ್ ಇವ್ರು ವರ್ಕ್ ಆಗೋದು ಬನ್ನಿ ಸರ್ ಅಂತ. ಅದು ಮಾಡಲಿಲ್ಲ ಅವರು. ನಾಗೀಗಂತೂ ಹೇಳಿದ್ದೆ, ಸರ್ ಹೇಳಿ ಉಪ್ಪಿ ಸರ್ ಮಾಡಿದಾಗ ಅಂತ. ಅದೇ ನನಗೆ ಲೈಫ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ್ದೀರ, ಜ್ಞಾಪಕ ಇರಲಿ ಯಾವುದು ಅಂತ. ಅದು ಸೊ ನಿಮ್ಮ ಡೈರೆಕ್ಷನಲ್ಲಿ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ. ಹಂಗಾಗಿ ಬರುವಂಥ ಯಾರೇ ನಿರ್ದೇಶಕರಾಗಲಿ, ನೀವೊಂದು, ನಾನು ಅವತ್ತೇ ಹೇಳಿದ್ದೆ, ಇವರ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ. ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಹುಡ್ಕೊಂಡು ಬಂದಂಥವ್ರು. ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ. ಒಳ್ಳೇದಾಗಲಿ, ಒಳ್ಳೇದಾಗತ್ತೆ ಕೂಡ. ಲಹರಿ ಸರ್, ವೇಣು ಸರ್, ಶ್ರೀಕಾಂತ್ ಸರ್, ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನಲ್ಲಿ ಹೇಳಿದರು, ಶ್ರೀಕಾಂತ್ ಬಿಡಮ್ಮ ಚೆನ್ನಾಗಿ ಗೊತ್ತು, ಏನು ಇಲ್ಲಾಂದರೆ ಹೋಗೋದಿಲ್ಲ, ಏನೋ ಇದ್ರೆ ಮಾತ್ರ ಹೋಗೋದು ಅಂತ. ಶ್ರೀಕಾಂತ್ ಅವರು ಸುಮ್ಮನೆ ಹೋಗಲ್ಲ. ಶ್ರೀಕಾಂತ್ ಇದ್ದಾರೆ ಅಂದರೆ ಏನೋ ಒಂದು ಬೇರೆ ಲೆಕ್ಕಾಚಾರನೇ ಆಗುತ್ತೆ, ಒಳ್ಳೇದಾಗತ್ತೆ ಕೂಡ. ಒಳ್ಳೆ ಮನಸ್ಸು. ನಾಗಿ, ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರಾ. ಉಪ್ಪಿ ಸಾರ್ನ
ಅವರ ಆಲೋಚನೆಗಳು ತಕ್ಕನಾಗಿ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದೀರಾ. ಈ ಸಿನಿಮಾ ಖಂಡಿತವಾಗ್ಲೂ ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳೋಂಥ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ದೇವರಲ್ಲಿ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಮಧ್ಯದಲ್ಲಿರುವಂಥ ಹಾರ್ಟು ಇಲ್ಲಿ ಮಧ್ಯದಲ್ಲಿ ನಿಂತಿದೆ ನೋಡಿ. ಇಟ್ಸ್ ಐ ಲವ್ ಯು ಸರ್. ಇವತ್ತು ನಾವು ಯು ಐ ಬಗ್ಗೆ ಏನು ಅರ್ಥ ಮಾಡ್ಕೊಂಡ್ವಿ ಇದೆ ಸರ್. ಐ ಲವ್ ಯು ಅಣ್ಣ, ನಿಮ್ಮ ಮಾತಣ್ಣ. ಉಪೇಂದ್ರ ಯಾವಾಗಲೂ ಹೇಳ್ತೇನೆ ಇರ್ತೀನಿ, ನನ್ನ ಫಸ್ಟ್ ಡಾರ್ಲಿಂಗ್ ಅವರು. ಯಾಕಂದರೆ ಉಪೇಂದ್ರನ ಫಸ್ಟ್ ಹೇಳ್ತಿದ್ದೆ ಎಲ್ಲರೂ ಈ ಪಾತ್ರ ಚೆನ್ನಾಗಿ ಮಾಡ್ತಾರೆ, ಅದು ಮಾಡ್ತಾರೆ. ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ ಅವಾಗ, ಚೆನ್ನಾಗಿ ಜ್ಞಾಪಕ ಇದೆ. ಅದಾದಮೇಲೆ ಓಮ್ ಬಂತು. ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಯಾವ ಮಣಿರತ್ನ ಮಾತ್ರ ಅಂತಿರಲ್ಲ, ಯಾರೇ ಮಣಿರತ್ನ ಮಾತ್ರ ಮೀರಿಸ್ತಾರೆ ಬೇರೆ ಡೈರೆಕ್ಟರ್ ಅಂತ. ಅವಾಗ ಹೇಳಿದ್ರು, ಏನು ಗುರುವೆ ಇದೆಲ್ಲ ಯಾಕೆ ಹೇಳಿದ್ರಿ ಅಂತ. ಇಲ್ಲ ಉಪ್ಪಿ ನೋಡ್ತಾ ಇರಿ, ಫಿಲ್ಮ್ ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ನನ್ನ ಮೈಂಡ್ಲಿ ಅನಿಸ್ತು. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮ್ಯಾಟ್ ಸಿನಿಮಾ ಅದು. ಯಾಕಂದರೆ ಮೋಡದ ಮರೆಯಲ್ಲಿ ಮುಂಚೆ ಮಾಡಿದ್ದೆ, ಅದು ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್ ಅದು. ಒಂದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ, ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡಿದ್ನ ಲಾಂಗ್ ಹಿಡಿದ್ನ ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಒಂದು ಆ ಸ್ಟೋರಿಲಿ ಒಂದು ರಿಯಾಲಿಟಿ ತಂದ್ರೆ, ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ, ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರಗೆ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದ ತಕ್ಷಣ ಬಂದು ಕೂದ್ಲಿಗೆ ಹಿಂಗೆಲ್ಲ ಮಾಡೋಣ, ಏನೇ ಮಂಚ ಛೆತ್ತಿ ಸರಿ. ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಬಿಟ್ಟರೆ ಬೇರೆ ಯಾರು ಮುಟ್ಟಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದ್ಯಾಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ, ನೆಕ್ಸ್ಟ್ ಅಂದರೆ ನೀವೇನೇ ಗೀತಾ ಬಿಟ್ಟ ಮೇಲೆ ಅವರೇನೆ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಆತನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತ್ರ ಅಂತಲ್ಲ, ಒಂದು ಆ್ಯಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು, ಬಟ್ ಅದಕ್ಕೊಂದು ಒಳ್ಳೆ ಮನಸ್ಸಿರಬೇಕು. ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ. ಆಮೇಲೆ ಅದಾದಮೇಲೆ ಇವ್ರು ಹೀರೋ ಆಗಿ ಮಾಡ್ತಾರೆ. ಆಮೇಲೆ ಜೊತೆಲಿ ಪ್ರೀತಿ ಅಂತ ಸಿನಿಮಾ ಮಾಡ್ತೀವಿ, ಲವಕುಶ ಅಂತ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ ಯು ಐ ಆಗ್ಬಿಡಲಿ. ಯಾಕಂದರೆ ಯು ಐಗೆ ಡಿಸ್ಟರ್ಬ್ ಮಾಡೋದು ಬೇಡ ನಾನು. ಸೊ ಯು ಐ ನಾನು ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ, ಯಾವಾಗ ಉಪೇಂದ್ರ ಫಿಲ್ಮ್ ಬಂದರೂ ಏನಾದರೂ ಒಂದು ನಾನೊಂದು ಅಲ್ಲಿ ನನ್ನ ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪ್ಪಿ 2 ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳ್ದು ಹೆಂಗಿತ್ತು. ನನಗೆ ಉಪೇಂದ್ರ ಏನು ಮಾಡಿದ್ರು ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ. ಅಪ್ಪು ಕಂಡ್ರೆ ತುಂಬ ಇಷ್ಟ. ಇಲ್ಲ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತೀವಿ ಇಲ್ಲ ಅಲ್ಲಿ ಸುಮಾರು ಇಲ್ಲ, ನನಗಿಷ್ಟ ಆಯಿತು ಅಷ್ಟೇ, ನನಗಿಷ್ಟ ಆಯಿತು ಅಷ್ಟೇ. ಅದೇ ಥರ ಉಪೇಂದ್ರ ಏನು ಸಿನಿಮಾ ಮಾಡಿದ್ರೆ ನನಗಿಷ್ಟ ಆಯಿತು ಅಷ್ಟೇ. ಅದು ಜನಗಳಿಗೆ ಇಷ್ಟ ಆಗಬೇಕು ಅಷ್ಟೇ. ಯಾಕಂದರೆ ಒಬ್ಬನ ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ಲಾಗಿ ಪ್ರೀತಿಸಬೇಕು. ಸುಮ್ಮನೆ ಬಂದು ಅನಿಸಿಕೋಸ್ಕರ. ಈಗ ಅಭಿಮಾನಿಗಳು ಅಷ್ಟೇ, ಅಭಿಮಾನದಿಂದ ನೋಡ್ಬೇಕು ಸಿನಿಮಾ, ಅಭಿಮಾನದಿಂದ ಬಂದು ನೋಡ್ಬೇಕು. ಇವಾಗ ನೋಡಿ, ನಾವು ತಮಿಳೆಲ್ಲ ಮಾಡ್ಬೇಕು, ನಾವು ಕಮಲ್ ಹಾಸನ್ ಫ್ಯಾನ್ ಆಗಿದ್ದು, ಪಿಕ್ಚರ್ ಚೆನ್ನಾಗಿದೆ ರೀ ಅಂತ ಹೇಳ್ತಿದ್ದು, ಅದು ಅಭಿಮಾನ. ಅದು ಒಂದು ಆ್ಯಕ್ಟರ್ ಮೇಲೆ ಇರೋ ಗೌರವ, ಒಂದು ಹೀರೋ ಒಂದು ಡೈರೆಕ್ಟರ್ ಮೇಲೆ ಇರೋ ಗೌರವ. ವಿ ಸಿ ದ್ಯಾಟ್. ನನಗೆ ಅದೇ ಇಷ್ಟ, ಅದಿರಬೇಕು. ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರಬೇಕು. ಸೂಪರ್. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರಿಗೆ ಬರಲ್ಲ ಜನ? ಬಂದೇ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತದೆ ಅಂದರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್ ಅದು ತರ್ತಾರೆ. ಉಪೇಂದ್ರ ಅಂದ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು. ಉಪೇಂದ್ರ ಓನ್ಲಿ ಥಿಂಗ್ ವೇಟಿಂಗ್ ಅಷ್ಟೇ, ಇನ್ನೊಂದು ಓಮ್ 2 ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಆಗಲಿ. ಆಮೇಲೆ ಇವ್ರು ಹೇಳ್ತಿದ್ರು, ಯಾಕಂದರೆ ಪ್ರಿಯಾಂಕ ಅವರು ನಾನೇ ಬೆಸ್ಟ್ ಅಂತ. ಬಟ್ ಗೀತನ ಕೇಳಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇವಾಗ ಬರೀ ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗ್ಲೇ ಇರ್ತಾನೆ ಅಂತ ಒಂದು ಪ್ರಾಬ್ಲಮ್. ಆದ್ರೂ ನನಗೆ ಬೇಡ, ನಂಗೆ ಡೈರೆಕ್ಷನ್ ಬೇಡ. ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸಾಕು ನಾವು. ಇಲ್ಲ, ಬೆಸ್ಟ್ ಹಸ್ಬೆಂಡ್ ಈವನ್ ಈಸ್ ಇಟ್ ಬೆಸ್ಟ್. ನೋ ಡೋಂಟ್ ಸೇ ದ್ಯಾಟ್, ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮ್ಲಿಗೋಸ್ಕರ ಮಾಡ್ತಾರೆ. ನಾಟ್ ಫ್ಯಾಮಿಲಿ, ಅದು ಇಂಪಾರ್ಟೆಂಟು. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ. 100% ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೇನೋ ಬಿಟ್ಟಿದ್ದೀನ. ಆಮೇಲೆ ಇವರು ನಮ್ಮ ಇಲ್ಲ ಸುದಿ ಮಾಡಿದ್ರು, ಹೇಳಿದ್ರು ಅವ್ರು ಹೆಂಗೆ ಮಾತಾಡೋಕ್ಕೆ ಬರಲ್ಲ ಸುಮ್ಮನೆ. ಏನಂದ್ರೆ ಒಂದು ಸತಿ ಸಿನಿಮಾದಲ್ಲಿ ಬಂದುಬಿಟ್ರೆ
ಗಾಂಧಿನಗರದ ಇಳಿದು ಬಿಟ್ರೆ ಖಂಡಿತ ಅದು ಕಲಿಸುತ್ತೆ, ಭಾಷೆ ಕಲಿಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದ್ದಿ, ವೆರಿ ಗುಡ್, ಸೂಪರ್, ಐ ಲವ್ ಯು. ಇದೇ ಥರ ಬೆಳಿ, ಯಾಕಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ಫನ್ ಪಾರ್ಟ್ ಐತೆ. ಸೊ ನಾನು 100% ಚೆನ್ನಾಗಿರಬೇಕು, 100%. ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋಣ ಖಂಡಿತ, ಏನು ಮಾಡೋಣ. ಡಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದಿ ಬೆಸ್ಟ್, ಆ್ಯಂಡ್ ನವೀನ್ ಬೇಲೂರು ಆಲ್ ದಿ ಬೆಸ್ಟ್, ಶ್ರೀಕಾಂತ್ ಆಲ್ ದಿ ಬೆಸ್ಟ್, ಆ್ಯಂಡ್ ಎಲ್ಲ ಟೀಮ್ಗೂ ಆಮೇಲೆ ಹೀರೋಯಿನ್ ಆಲ್ ದಿಸ್ ರೇಷ್ಮಾ ಅವರಿಂದ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಉಪೇಂದ್ರ ಚೆನ್ನಾಗಿ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ರಾ ಒಂಥರ ಅವರು. ಆಮೇಲೆ ಶ್ರೀಕಾಂತ್ ಹೇಳ್ದಂಗೆ ಖಂಡಿತ ಏನಾದರೂ ಮಾಡ್ತಾನೆ, ಹೌದು, ಏನೋ ಇರುತ್ತೆ ಮಾಡ್ತಾನೆ. ನಾವು ಏನೇ ಆದ್ರೂ ಕೋಪ ಇಲ್ಲ ಅಂದರೆ, ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ. ಪ್ರೀತಿಯ ನಾನು ಸೀರಿಯಸ್ ಡೈರೆಕ್ಟ್ ಕೋಪನೇ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಅದ್ರಲ್ಲಿ ಅಷ್ಟು ಡ್ರಾಮಾ ಆಡಕ್ ಬರಲ್ಲ. ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡೋಣ ಹೀರೋ, ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಝೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇನು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಈಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿರ್ಬೇಕು. ಇವತ್ತು ಹೆಂಗೆ KGF ಆಗಲಿ, ಕಾಂತಾರ ಆಗಲಿ, ಒಂದು ಲೆವೆಲ್ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ, ಆ ಥರ ಉಪೇಂದ್ರ ಸಿನಿಮಾನು ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಲಿ ಅಂತ ನಮ್ಮ ಆಸೆ. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ನಮ್ಮ ನಾಟ್ ಸೇಯಿಂಗ್ ಓನ್ಲಿ ಇನ್ ಕರ್ನಾಟಕ, ನಮ್ಮ ಇಂಡಿಯಲ್ಲಿ ತಗೊಂಡ್ರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಅಂದರೆ ಉಪೇಂದ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎದೆ ತಪ್ಕೊಂಡು ಹೇಳ್ಬೇಕಾದ್ರೆ ಹೇಳ್ತೀನಿ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಅಂತ. ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೂ ಐ ವಿಲ್ ಟ್ರೈ ಟು ವಾಚ್ ಇನ್ US. ಸೊ 20th ಅಲ್ಲೇ, 24th ನನ್ನ ಸರ್ಜರಿ, 20th I'll be free, I'll be watching your film. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅದೇ ನನಗೆ ಫೋನ್ ಮಾಡ್ತೀನಿ. ಸೊ Oh my God. ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ. ಓಕೆ, ಟುಡೇ ಯು ಫಾಲೋ ಹಿಯರ್ 100%. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಆಫ್ UI. ಗಾಡ್ ಬ್ಲೆಸ್. ಅಣ್ಣ, ಇಟ್ಸ್ ಅ ಬ್ಯೂಟಿಫುಲ್ ಲವ್ ಅಣ್ಣ ನಿಮ್ದು ಅವ್ರ ಮಧ್ಯದಲ್ಲಿ. ಕಣ್ಣಲ್ಲಿ ಎಷ್ಟೋ ಜನ ಕಣ್ಣಿಂದ ಸರ್, ನಾ ಬರೀ ಕಣ್ಣಲ್ಲಿ ಅದೇ ಯು ಮತ್ತೆ ಐ ಅಣ್ಣ, ಕರೆಕ್ಟ್ ಆಗಿದೆ. ಯು ಅಂಡ್ ಐ. ದಟ್ಸ್ ದ ಬ್ಯೂಟಿ. ನೋಡಿ ಸರ್, UI-ಗೆ ಯಾವ ರೀತಿ ಒಂದು ಅರ್ಥಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನಿಜವಾದ ಪ್ರೀತಿ. ಅಣ್ಣ ಹೇಳ್ತಾ ಇದ್ದಾರೆ ನಾನು UI-ನ US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ ನಿಮ್ಮ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ ಇಲ್ಲ ನೀವು ಇಲ್ಲಿರಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ನ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನು ನೋಡ್ಕೋತೀನಿ ಅಂತ. ಈ ಬಾಂಧವ್ಯಕ್ಕೆ ಬರಲಿ ರೀ ಚಪ್ಪಾಳೆ, ಇದು ರೀ ದಟ್ ವಿ ಹ್ಯಾವ್ ಟು ಸೆಲೆಬ್ರೇಟ್. ಬ್ಯೂಟಿ. ಅಣ್ಣ, ನೀವು ಮೂವರು ಇರುವ ಸಮ್ಮುಖದಲ್ಲೇ ನಾನು ಐ ವಾಂಟ್ ಟು ರಿಕ್ವೆಸ್ಟ್ KP ಶ್ರೀಕಾಂತ್ ಸರ್, ಮನೋಹರ್ ಸರ್, ವೇಲು ಸರ್, ನವೀನ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. UI ಸಿನಿಮಾದ, UI ವರ್ಲ್ಡ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಅಂತ ಅಂದರೆ ಅದು ನಮ್ಮ ನಿರ್ಮಾಪಕರು ಮನೋಹರ್ ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್ನ ವೇಲು ಸರ್. ಓಕೆ, ಸೊ UI-ನ ಬಿಗ್ಗೆಸ್ಟ್ ಸ್ಟ್ರೆಂತ್ ನಮ್ಮ ನಿರ್ಮಾಪಕರು ಎಲ್ಲರೂ ಇದ್ದಾರೆ. ಈಗ UI-ನ ದ ಒರಿಜಿನಲ್ ಇಂಟೆಲಿಜೆನ್ಸು ವೇದಿಕೆ ಮೇಲೆ ಬರಲೇಬೇಕು. ಐ ಇಲ್ಲಿದೆ, ಯು ಇಸ್ ಗೋನ ಕಮ್ ಆನ್ ಸ್ಟೇಜ್. ಲೆಟ್ಸ್ ವೆಲ್ಕಮ್ ದ ಯೂನಿವರ್ಸಲ್ ಇಂಟೆಲಿಜೆನ್ಸ್, ದ ಒನ್ ಅಂಡ್ ಓನ್ಲಿ ಉಪ್ಪಿ ಸರ್. ನಮಸ್ಕಾರ. ಇಲ್ಲಿ ಪಂಚಪಾಂಡವರು ಕಂಡ್ರು, ಇನ್ಕ್ಲೂಡಿಂಗ್ ತಮ್ಮ ಸೇರಿಸಿ ಸರ್. ಇವತ್ತು ಮಹಾಭಾರತದಲ್ಲಿ ಪಂಚಪಾಂಡವರು ಇದ್ದಂಗೆ ಕೌರವರು ಕಿತ್ಕೊಳ್ತಿರ್ತಾರೆ, ಪಾಂಡವರು ಹಂಚ್ಕೊಳ್ತಿರ್ತಾರೆ. ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾವು ಕೊಡೋದಕ್ಕೆ ರೆಡಿ ಇರ್ತೀವಿ ಯಾವಾಗಲೂ ಒಳ್ಳೆಯದನ್ನು. ಅದು ಶಿವಣ್ಣ ಸಾಹೇಬರು ಭಾಳ ತುಂಬ ಚೆನ್ನಾಗಿ ಹೇಳಿದ್ರು. UI ಬಗ್ಗೆ ಮಾತಾಡಬೇಕು. ನಿನ್ನೆ ಹೈದರಾಬಾದ್ನಲ್ಲಿ ಪ್ರೆಸ್ ಮೀಟ್ಗೆ ಅಂತ ಹೋದಾಗ ನಮ್ಮ ನಿರ್ದೇಶಕರು ಆಲ್ಮೋಸ್ಟ್ 45 ಅವರ್ಸ್ ಕೆಲಸ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸು 1 ಅವರ್ ನಿದ್ದೆ ಮಾಡಿದ್ದಾರೆ ಅಷ್ಟೇ. ನಾನು ಜೊತೆಯಲ್ಲೇ ಟ್ರಾವೆಲ್ ಮಾಡಿದೆ. ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರು. ನಾಳೆ ಚೆನ್ನೈಗೆ ಹೋಗ್ತಾ ಇದ್ದಾರೆ, ನಾಡಿದ್ದು ಮುಂಬೈಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂದು ಹೆಸರು ಇಟ್ಟಿದ್ದೀನಿ ನಾವು ಸಾಹೇಬರಿಗೆ, ಮ್ಯಾನ್ ಮಿಷನ್. ಇನ್ನೊಂದು ಹೆಸರು ಇದೆ ಅಲ್ಲಿ ಹೈದರಾಬಾದಲ್ಲಿ ಕೊಟ್ಟೆ, CK. ಕೆಲವಿಲ್ ಟೀ ಶರ್ಟ್ ಅಲ್ಲ, ಕಂಟೆಂಟ್ ಕಿಂಗ್ ಅಂದರೆ ಉಪೇಂದ್ರ ಅವರೇ. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಕಷ್ಟಪಟ್ಟಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ಅಫ್ಕೋರ್ಸ್ ಕ್ಯಾಪ್ಟನ್ ಆಫ್ ದ ಶಿಪ್ ಉಪೇಂದ್ರ ಜಿ ಅವರ ನೇತೃತ್ವದಲ್ಲಿ ಅಜನೀಶ್ ಲೋಕನಾಥ್ ಅವರು,
ವೇಣು ಅವರು ಕ್ಯಾಮ್ರಾಮನ್ ಸರು, ಮತ್ತು ನಮ್ಮ ನಿರ್ಮಲ್ಲು, ನವೀನ್ ಅವ್ರ ಟೀಮು, ತುಂಬ ಜನ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಅವರೆಲ್ಲ ಮಾಡಿರೋದು 24/7 365 ಡೇಸ್ ಕಷ್ಟಪಟ್ಟಿದ್ದಾರೆ ಸರ್ ಈ ಸಿನಿಮಾಗೆ. ಒಂದು ನಿಂಚು ಕೂಡ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕಾಂಪಿಟೇಷನ್ ಬಿಟ್ವೀನ್ ಕ್ವಾಲಿಟಿ, ಆ ಕ್ವಾಲಿಟಿ ತರಲಿಕ್ಕೋಸ್ಕರ ಉಪೇಂದ್ರಜಿ 1-2 ವರ್ಷ ಈ ಸಿನಿಮಾ ತೊಗೊಂಡ್ರು. ಇಟ್ಸ್ ಅ ಬ್ಯೂಟಿಫುಲ್. ಮಾರಿಕಣ್ಣು ಊರಿ ಮ್ಯಾಗೆ ಹಾಡಿದೆಯಲ್ಲ, ಮಾರಿಕಣ್ಣು ಇವಾಗ ಇಡೀ ಪ್ರಪಂಚದ ಕಣ್ಣು UA ಮ್ಯಾಗಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಗುಡ್ ಲಕ್, ಗುಡ್ ನೈಟ್, ಎನಿಥಿಂಗ್, ನಿಮ್ಮ ಒಂದು ವರ್ಡ್ ಸರ್. ಆಲ್ ದ ಬೆಸ್ಟ್ ಮೇಡಮ್. ಉಪೇಂದ್ರ ಅವರು ಕಷ್ಟ ಬಿದ್ದಿರೋದಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ. ಖಂಡಿತವಾಗ್ಲೂ ಇಷ್ಟೊಂದು ಜನನ ಮಾತಾಡಿದಕ್ಕೋಸ್ಕರ ಖಂಡಿತವಾಗ್ಲೂ ಇದು ದೊಡ್ಡ ಸಕ್ಸಸ್ ಆಗುತ್ತೆ. ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಆಗ್ಬೋದು ನನಗನ್ನಿಸ್ತದೆ. ಸೂಪರ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ವಿಜಯ್ ಸರ್ ಅವರೆಲ್ಲ ಪಬ್ಲಿಸಿಟಿ ಕಿಂಗು ಎಲ್ಲ ಅಂತಾರೆ. ಅದಕ್ಕೆ ಮೂಲ ಕಾರಣನೇ ನನ್ನ ಅಣ್ಣ ಇದ್ದಿದ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ವರು ಶಿವಣ್ಣ ಅವರಿಂದ. ಅದೆಲ್ಲ ಏನೇ ಇದ್ರೂ ಶಿವಣ್ಣ ಅವರ ಅಭಿಮಾನ, ನಾವು ಯಾವುದೇ ಸಿನಿಮಾ ಮಾಡಿದ್ರೂ ಜೊತೇಲಿ ಇರ್ತಾರಲ್ಲ, ಅದೇ ಕಾರಣ. ಆಮೇಲೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಬುದ್ಧಿ ಬಂದಂಗೆ 100 ಕೋಟಿ ಕ್ಲಬ್ನ ದಾಟಿಸಿದವರು ಶಂಕರ್ ಅವರು. ಇವತ್ತು 1000 ಕೋಟಿ ದಾಟಿಸಿರೋರು ಪ್ರಶಾಂತ್ ನೀಲು. ನೀವು ಯಾರನ್ನೇ ಕೇಳ್ಕೊಂಬನ್ನಿ, ನಿಮ್ಮ ಬೆಸ್ಟ್ ಡೈರೆಕ್ಟರ್ ಯಾರು ಅಂದರೆ ಉಪೇಂದ್ರ ಅವರು. ಸೊ ಅವರು ನಮ್ಮ ಸಂಸ್ಥೆಗೆ ಡೈರೆಕ್ಷನ್ ಮಾಡಿಕೊಟ್ಟಿರೋದೇ ನಮ್ಮ ಭಾಗ್ಯ. ಈ ಎಲ್ಲ ನಿರ್ದೇಶಕರು ಬೆಸ್ಟ್ ಡೈರೆಕ್ಟರ್ ಅಂದರೆ ಅವರು ಅಂತಾರೆ. ಈ ಚಿತ್ರನ ಎಲ್ಲ ಕನ್ನಡಿಗರೂ ಸೆಲೆಬ್ರೇಟ್ ಮಾಡೋಣ, ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ಅದ್ಭುತವಾಗಿದೆ, ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಆಮೇಲೆ ಮನೋಹರ್ ಅವ್ರ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ಏನೇ ಆಗಿ ಪ್ಯಾನ್ ಇಂಡಿಯಾ ರೀಚ್ ಆಗಬೇಕಂದ್ರೆ ಅವರ ಒಂದು ಮನಸ್ಸು ಮತ್ತು ಅವರ ಕಾಂಟ್ಯಾಕ್ಟ್ಸೇ ಕಾರಣ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ನವೀನ್ ಸರ್. ಉಪ್ಪಿ ಸರ್ ಅವ್ರ ಜೊತೆ ಪ್ರಿಯಾಂಕಾ ಮೇಡಮ್ ಹೇಳ್ದಂಗೆ 2.5 ವರ್ಷ ನಾನು ಒಬ್ಬನೇ ಅಲ್ಲ ಮೇಡಮ್, ನಾಗಿ, ಪುನೀತ ಮತ್ತು ಅವ್ರ ಟೀಮ್ ಒಂದು 15 ಜನ ಇದ್ದಾರೆ ಮೇಡಮ್. ಒಂದು 25 ಹೆಂಡ್ತೀರ ಜೊತೇಲಿ ಇದ್ದಿದ್ದು ಅವ್ರಿಗೆ, ನಾನು ಒಬ್ಬನೇ ಅಲ್ಲ. ಸೊ ಅದಂತೂ ನಿಜ. ಸಾರಿ ಕೇಳ್ತೀವಿ ನಿಮಗೆ, ಯಾಕಂದರೆ ಅವರು 2.5 ವರ್ಷ ನಮ್ಮ ಜೊತೆ ಇದ್ದರು. ನನ್ನೊಬ್ಬನ ಜೊತೆ ಅಲ್ಲ, 25 ಜನದ ಜೊತೆ ಇದ್ದರು. ಇನ್ನು 20th ನಮ್ಮ ಜೊತೆನೇ ಇದ್ದಾರೆ ಮೇಡಮ್. ಎಲ್ಲಾದರೂ ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಧನಂಜಯ್ ಸರ್, ಥ್ಯಾಂಕ್ ಯು ಒಪಿ ಸರ್ ಫಾರ್ ಮೇಕಿಂಗ್ ಸಚ್ ಅ ವಂಡರ್ಫುಲ್ ಫಿಲ್ಮ್ ಫಾರ್ ಅಸ್. From the bottom of my heart, I wish the very big success for this entire team. Thank you so much. ಎಲ್ರಿಗೂ ನಮಸ್ಕಾರ. ನಾನು ತುಂಬ ಜಾಸ್ತಿ ಮಾತಾಡ್ತೀನಿ ಇವತ್ತು. ಅಂದರೆ ಮಾತಾಡೋಕ್ಕೆ ವಿಷಯ ಇದೆ, ಆದರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಕಳಿಸ್ಕೊಡ್ತೀನಿ. ಯಾಕಂದರೆ ಅವನ್ನ ಜಾಸ್ತಿ ಹೊತ್ತು ಕಾಯ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಒಬ್ಬ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರ. ಶಿವಣ್ಣ, ನೀವು ನಿಜ ಹೇಳ್ದಂಗೆ ನೀವು ನಿಮ್ಮ ಹಾರ್ಟೇ ಹತ್ರ ಶಿವಣ್ಣ. ನಾನು ಇವತ್ತೆಲ್ಲ ನೋಡ್ತಿರೋದು. ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮನುಷ್ಯ, ನೀವು ಅಪರಂಜಿ, ನೀವು ಇನ್ನೊಂದು ಅಂತ ನಾನು ಅವಳೇ ಹೇಳಿದ್ದೆ. ಅದೇನೋ ನೋಡಿ, ಅದಕ್ಕೆ ನಿಮ್ಮಿಂದ ಬ್ರೇಕ್ ತೊಗೊಂಡವ್ರು ಎಷ್ಟು ಜನ ಈ ಇಂಡಸ್ಟ್ರಿಯಲ್ಲಿ, ಏನು ಹೇಳಿ. ನೀವು ಅದಕ್ಕೆ ಹೀರೋ ಆಗೇ ಇರಬೇಕು. ಯಾಕಂದರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು, ನೀವು ಡೈರೆಕ್ಷನ್ ಮಾಡೋಕ್ಕೆ ಹೋಗ್ಬಿಡ್ಬೇಡಿ. 100 ವರ್ಷ ಇರ್ತೀರಾ, 100 ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ 100 ಇಯರಲ್ಲಿ. ಥ್ಯಾಂಕ್ಸ್ ಫಾರ್ ಡಾಲಿ ಅವರೇ. ವೆಲ್ಕಮ್ ಟು ಅವರ್ ಇದು. ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊತೀರಾ, ಆಮೇಲೆ ಮಾತಾಡೋಣ. ಓಕೆ, ಇವರು ಆಲ್ರೆಡಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ಹತ್ರ ಸೇರ್ಕೊತಾ ಇದ್ದೀರಾ. ಇವರು ನಿಜವಾಗ್ಲೂ ನಿಜ ಹೇಳಬೇಕು ಅಂದರೆ, ನಾನು ಮೊನ್ನೆ ಇದಾಗಿ ಹೇಳಿ ನಿಜವಾಗ್ಲೂ ಹಾರ್ಟಿಲಿ ತುಂಬ, ಯಾಕಂದರೆ ನಾವಲ್ಲಿದ್ದೀವಿ ಅಂತ ನಮ್ಮನ್ನು ಎದುರುಗಡೆ ಹೊಗಳ್ತಾರೆ, ಹಿಂಗೆ ನೀವು ಆ ಥರ ಡೈರೆಕ್ಟ್ರು ಈ ಥರ ಡೈರೆಕ್ಟ್ರು ಅಂತ. ನಾನು ಇವ್ರ ಪಿಕ್ಚರ್ ನೋಡಿದಾಗ ನಾನೇ ದಂಗಾಗಿ ಹೋಗ್ಬಿಟ್ಟೆ ನಿಜವಾಗ್ಲು. ಈ ಒಂದು ಲೈನ್ ಇಟ್ಕೊಂಡು ಅದನ್ನು ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್, ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿಪಟ್ಟೆ. ಯಾರೋ ಕೇಳಿದಾಗ ಅನ್ನಿಸ್ತಾರೆ, ಬನ್ನಿರಿ ನೋಡಿರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ, ಎಂತೆಂಥ ಹೀರೋಗಳಿದ್ದಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಸ್ವಲ್ಪ ಕಣ್ ತೆಗೆದು ನೋಡಿ ಅಂತ. ತುಂಬ ಖುಷಿ ಆಯ್ತು ತಾವು ಬಂದು ಇದು ಮಾಡಿರೋದು. ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮಗೆ.
ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್? ಹಾಂ, ಓಕೆ. ಇದು ಹೇಳ್ಬಿಟ್ಟು ಇನ್ನೊಂದು ಸರ್, ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು. ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದು, ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ಐಡಿಯಾ ಬಂದಿದ್ದೆ ಅವರಿಂದ. ಹೇ ಉಪೇಂದ್ರ ಅವರೇ, ನೀವು ಮಾಡಿದ್ದೀರ ಕನ್ನಡದಲ್ಲಿ, ಇದನ್ನು ಬೇರೆ ಥರ ಮಾಡೋಣ. ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡ್ಬಂದರು. ಮನೋಹರ್ ಅವ್ರು ಎಂಟ್ರಾದರು, ನವೀನ್ ಅವ್ರು ಎಂಟ್ರಾದರು, ಲಹರಿ ಸಂಸ್ಥೆ ಎಂಟ್ರಾಯಿತು. ಲಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ, ಪಯನೀರ್ ಅವ್ರು ಮ್ಯೂಸಿಕಲ್ಲಿ. ಏನೋ 50 ವರ್ಷದ ಹಿಂದೆ ಮ್ಯೂಸಿಕ್ಕನ್ನು ಒಂದು ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಟ್ಟು ಮಹಾನುಭಾವ ಇವರು. ಅವ್ರು ಮಾತಾಡಲ್ಲ ನೋಡಿ, ಆದರೆ ಹಿಂದೆನೇ ನಿಂತಿರ್ತಾರೆ. ಈ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಎಲ್ಲರೂ ಕಾರಣ ಇವರೆಲ್ಲ. ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಹೇಳಲೇಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಶಿವಣ್ಣ ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ. ಆಮೇಲೆ ನನ್ನ ಇಷ್ಟು 1.5 ವರ್ಷದ ಜರ್ನಿಲಿ ಎಲ್ಲರಿಗೂ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೋಸ್ಕರ ಒಂದಿಷ್ಟು ಲಿಸ್ಟ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್. ಥ್ಯಾಂಕ್ ಯು. ಏನಂದರೆ ಒಂದೇ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ಏನಂದರೆ ನನಗೆ ಈ ಡೈರೆಕ್ಷನ್ ಅಂದ ಕೂಡಲೇ ತುಂಬ ಏನೇನೋ ಹೇಳ್ತಾರೆ. ನನಗೆ ಒಂಥರ ಮುಜುಗರ ಆಗುತ್ತೆ ಪ್ರತಿ ಸತಿನೂ ಕೂಡ. ವರ್ಲ್ಡ್ ಡೈರೆಕ್ಟ್ರು, ಆ ಡೈರೆಕ್ಟ್ರಿಗೆ ಇವರು ಇನ್ಸ್ಪಿರೇಷನು ಅದು ಇದು ಅಂತ ಏನೇನೋ ಹೇಳ್ತಾರೆ. ನನಗೆ ಒಂದೇ ಅನಿಸಿದ್ದು ಅವಾಗ ಏನು ಅನ್ನಿಸ್ತಂದರೆ, ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ, ಆಮೇಲೆ ಉಶ್, ಆಮೇಲೆ ಓಮ್. ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ, ಒಳಗಡೆ ಹುಡುಕೋಕ್ಕೆ ಶುರು ಮಾಡಿದೆ. ಅಲ್ಲಿ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಇದು ಏನೇನೋ ಸಿಕ್ತು. ಆ ಥರ ಪಿಕ್ಚರ್ ಮಾಡ್ತಾಯಿದ್ದೀನಿ. ಸೊ ಈ ಒಳಗಡೆ ಹುಡುಕಿದಾಗ ಏನಾಗುತ್ತೆ ಅಂದರೆ, ನಾನು ನನ್ನೊಳಗೆ ಮಾತ್ರ ಹುಡ್ಕೊತಾ ಇಲ್ಲ, ನಿಮ್ಮೊಳಗೆ ನೀವು ಹುಡ್ಕೊತಿರೋದು, ನಿಮ್ಮೊಳಗೆ ನೀವು ಹುಡ್ಕೊತಿರೋದು ನಾನು ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನೀವು ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ, ಇದು ನಾನೇ ಅಲ್ವಾ ಅಂತ. ಅಲ್ಲಿ ನಾನಿರಲ್ಲ, ಆ್ಯಕ್ಚುಲಿ ನೀವಿರ್ತೀರ. ಅದಕ್ಕೆ ನಿಮಗೆ ತುಂಬ ಇಷ್ಟ ಆಗೋದು ಯಾಕೆ ಅಂದರೆ, ನೀವು ಯಾಕೆ ಹುಳ ಬಿಟ್ಕೊತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, UI ಅಂದರೆ ಒಂದು ಹೆಸರೇ ಇಡ್ಬೋದು. ನನಗೇನೆಂದರೆ, ನಾನು ಹೆಸರಿಟ್ಬಿಟ್ರೆ ಅಷ್ಟೇ, ಅಲ್ಲಿ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮಗೆ 100 ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ಬರು UI ಅಂತಾರೆ, ಒಬ್ಬರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ಬರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ಬರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿದೆ ಅಂದರೆ, ನಾನು ಯಾವತ್ತೂ ಕೂಡ ಪ್ರೇಕ್ಷಕರನ್ನ ಇಲ್ಲಿಟ್ಟು ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋಲಿ ಹೇಳ್ತಾರೆ ಅವರೇ, ಇಷ್ಟೇ ಕಣ ನೀನು ಯೋಗ್ಯತೆ ಅಂತ. ಅದು ಗ್ರೇಟ್ನೆಸ್ ನಿಮ್ಗಳದ್ದು, ಪ್ರೇಕ್ಷಕರದ್ದು. ಸೊ ನನಗೆ ಯಾವಾಗ ಹೊಗಳಿದಾಗಲೂ ಒಂಥರ ಮುಜುಗರ ಆಗುತ್ತೆ, ಗೊತ್ತಿಲ್ಲ ನನಗೆ ಹೆಂಗೆ ತೊಗೊಬೇಕು ಅಂತ. ಅವಾಗ ಏನು ಅನ್ಕೊಂತೀನಿ, ಅದು ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳ್ಕೊತೀರ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅವಾಗ. ಥ್ಯಾಂಕ್ ಯು ಸರ್, ತಾವು ಬಂದಿರೋದು ತುಂಬ ಸಂತೋಷ ಆಯ್ತು. ತಾವು ತುಂಬ ಬ್ಯುಸಿ ಇದ್ದೀರಾ, ಮಗಳ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಅಷ್ಟು ಬ್ಯುಸಿ ಇದ್ದರೂ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ಏನಂದರೆ, ನೀವು ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ, ಏನು ಏನು ಮಾತಾಡಲ್ಲ ಅನ್ನೋ ಭಯ ಅಲ್ಲ. ಬಾ ಇದು ಈ ಫೋಬಿಯಾ ಇದ್ದರೆ ಒಳ್ಳೆಯದು. ಅದಕ್ಕೆ ಚೆನ್ನಾಗಿ ಮಾತಾಡ್ತೀರ ನೀವು. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಏನೋ ನನ್ನೊಂದು ಲಿಸ್ಟ್ ಇದೆ ಪಾಪ. ಯಾಕಂದ್ರೆ 2.5 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದವ್ರು ನಾನು ಒನ್ ಬೈ ಒನ್ ಹೇಳಬೇಕು. ಎಲ್ಲಿಂದ ಅಂದರೆ, ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯಿತು. ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಟಾಪಿಕ್ನ. ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್, ನರೇಶ್, ಡೈರೆಕ್ಟರ್ ಶಶಾಂಕ್, ಮಂಜು ಮಾಂಡವ್ಯ, ವಿವೇಕ್, ವೇದಿಕಾ, ಆಮೇಲೆ ನನ್ನ ಫ್ಯಾಮಿಲಿ, ನಾನು ಎಲ್ಲಾದರೂ ಡಿಸ್ಕಸ್ ಮಾಡ್ತೀನಿ. ಒಂದು ಕತೆ ಅಂತ ಬಂದಾಗ ಎಲ್ಲರೂ ಅನ್ಕೊಂತ ನಾನು ಭಾಳ ಗೌಪ್ಯ ಮಾಡ್ತೀನಿ, ಯಾರಿಗೆ ಹೇಳಲ್ಲ ಅಂತ. ನಾನು ಎಷ್ಟು ಜನಕ್ಕೆ ಹೇಳ್ತೀನಿ ಅಂದರೆ, ಒಂದು 3 ತಿಂಗಳು ಬಿಟ್ಬಿಟ್ಟು ಅವ್ನು ಯಾರು ಸಿಕ್ಕಿದಾಗ ಕತೆ ಹೇಳಕ್ಕೆ ಹೋದರೆ, ನನಗೆ ಆಲ್ರೆಡಿ ಹೇಳಿದ್ಯಪ್ಪ ನೀನು ಬರ್ತೀನಿ ಸತಿ. ಆ ಥರ ತುಂಬ ಸತಿ ಆಗಿದೆ ನನಗೆ. ನಾನು ಅಷ್ಟು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ. ಇದೇ ಥರ ನನ್ನ ಫ್ಯಾಮಿಲಿಲಿ ಪ್ರಿಯಾಂಕಾ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಜೊತೆಲಿರೋರ ಜೊತೆ, ಆಮೇಲೆ ನನ್ನ ಬ್ರದರ್ ಸುಧೀಂದ್ರ, ವೀಣಾ, ಅವ್ರ ಮಕ್ಕಳ ಜೊತೆ, ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅರುಣ್, ಲೋಕಿ, ವಿನಯ್ ಅಂತ, ಹನುಮಂತ, ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳು. ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಮಕ್ಕಳ ಜೊತೆ ಎಲ್ಲ ಮಾತಾಡ್ತೀನಿ ಸಬ್ಜೆಕ್ಟ್ ಬಗ್ಗೆ. ಸೊ ಈ ಥರ ತುಂಬ ಜನ ಜೊತೆ ಈ ಸ್ಟೋರಿ ಡಿಸ್ಕಸ್ ಆಗಿ, ಅದಾದ್ರ ಮೇಲೆ ಫಸ್ಟು ಇದನ್ನು ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು KP ಶ್ರೀಕಾಂತ್ ಅವರು, ನಮ್ಮ ನಾಗಿ ಅವರು. ಒಂಥರ ಅವ್ರನ್ನ ನಾನು ಯಾವಾಗಲೂ ಏನಂತೀನಂದರೆ, ಒಂಥರ ಏನದು ಗಡ್ಡ ಬಿಟ್ಕೊಂಡು ಈ ವ್ಯಾಸರು, ವಾಲ್ಮೀಕಿ ಆ ಥರ ಇರ್ತಾರೆ ಅವರು. ಒಂಥರ ಭಾಳ ಜ್ಞಾನ ಭಂಡಾರದ ಥರ ಪಟ ಅಂತ ಹೇಳ್ಬಿಡ್ತಾನೆ. ಏನಾದ್ರು ಅನಿಸಿದ್ರೆ ಮುಖದ ನೋಡಿದಂಗೆ ಹೇಳ್ಬಿಡ್ತಾರೆ.
ಫಸ್ಟ್ ಬಂದಾಗ ಇದನ್ನು ಮಾಡಿದಾಗ ಅದೇ ಥರ ಮನೋಹರ್ ಎಂಟ್ರಾದರು. ಮನೋಹರ್ ಎಂಟ್ರಾಗ್ತಿದ್ದಂಗೆ ಒಂದು ದೊಡ್ಡ ಶಕ್ತಿ ಬಂತು ನಮಗೆ. ಅದಾದಮೇಲೆ ಅವರ ಮಗ ನಮ್ಮ ನವೀನ್ ಅವರೊಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವ್ರು ನಮಗೆ ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಅಲ್ಲಿಂದ ಇದು ಬೇರೆ ಥರ ರೂಪುಗೊಳ್ತು. ಸೆಟ್ಗಳು ಬೇರೆ ಥರ ಹಾಕೋಕ್ಕೆ ಶುರು ಮಾಡಿದ್ವಿ. ಒಂಚೂರು ಇದನ್ನು ಇಟ್ಕೊಂತೀರ, ನನಗೆ ಇದು ಎರಡು ಇಟ್ಕೊಂಡು ನೋಡೋಕ್ಕಾಗ್ತಿಲ್ಲ. ಇಲ್ಲಿಂದ ಬಂದಾಗ ನವೀನ್ ಅವ್ರ ಮಗ ಚಂದ್ರು ಅವರು ನಮಗೆ ಹೈದ್ರಾಬಾದಲ್ಲಿ ತುಂಬ ಇದು ಮಾಡಿದ್ರು ಸರ್. ನಮ್ಗೆ ಬೇರೆ ಥರನೇ ಇತ್ತು ಇದು ಜರ್ನಿ. ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್, ಲೋಕನಾಥ್, ಕೃಷ್ಣಲೇಖನ, ಪಚ್ಚಿನ, ಪ್ರಶಾಂತ್, ಮನೋಜ್, ಪಾರ್ಥಸಾರಥಿ, ಕಿಶೋರ್, ಅಭಿಜ್ಞ, ಇವೆಲ್ಲ ನನ್ನ ಟೀಮ್. ಅದೇ ಹೇಳೋದಿಲ್ಲ, ಪ್ರಿಯಾ ನನ್ನ ಹೆಂಡ್ತಿರ ಬಗ್ಗೆ ಹೇಳ್ತೇನೆ, ನನ್ನ ಜೊತೆಲಿದ್ದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟು ಜನ ನನ್ನ ಜೊತೆಲಿದ್ದರು ಅಂತ. ಇದಾದ ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಫಸ್ಟು ಎಂಟ್ರಾಗಿದ್ದು ಆರ್ಟ್ ಡೈರೆಕ್ಟರ್ ಬಂದಿಲ್ಲ ಅನ್ಸುತ್ತೆ ಇಲ್ಲಿ, ಶಿವಕುಮಾರ್ ಅವ್ರ ಬಗ್ಗೆ ಭಾಳ ಹೇಳ್ಬೇಕಿಲ್ಲಿ. ಯಾಕಂದರೆ ನಮ್ದೇನೋ ಒಂದು ಕಲ್ಪನೆ ಇದ್ದಾಗ ಅದನ್ನು ಇನ್ನೊಂದು ರೀತಿಲಿ ಕೊಡೋದಿದೆಯಲ್ಲ, ಅದಕ್ಕೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೆಟ್ಗಳಾಕಿ. ಶಿವಕುಮಾರ್ ಒಂದು ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ, ಅದು ನೀವು ಪಿಕ್ಚರಲ್ಲಿ ನೋಡ್ತೀರಾ. ಯಾಕಂದ್ರೆ ಆ ಥರ ಒಂಥರ ವಿಚಿತ್ರವಾಗಿ ಸೆಟ್ ಹಾಕಿದ್ದಾರೆ. ನಿಮ್ಗೆ ರೆಗ್ಯುಲರ್ ಅಂತೂ ಇರಲ್ಲ. ಒಂದು ಮನೆ ಅಂದರೆ ಅದೊಂಥರ ಇರುತ್ತೆ, ಒಂದು ಊರಂದರೆ ಒಂಥರ ಇರುತ್ತೆ, ಆ ಥರ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವ್ರ ಜೊತೆ ಇದ್ದಿದ್ದು ನಮಗೆ ತುಂಬ ಸ್ಪಾಟಲ್ಲಿ ಇದು ಮಾಡಿದಂದರೆ ಕಿರಣ್, ಸುನೀಲು, ಮನು ಪ್ರಸಾದ್ ಅಂತ. ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದರೆ ಕೂತ್ರೆ ನಿಂತರೆ ಸಾಕು, ಏನಿಲ್ಲ ಅಂದರೂ ಅಲ್ಲಿ ಏನೋ ಒಂದು ತಂದ್ಕೊಟ್ಟು ರೆಡಿ ಮಾಡಿ ಹೆಂಗೆ ಕೊಡೋರು. ನಿಮ್ಗೆ ಡೈರೆಕ್ಟ್ ಅರ್ಥ ಆಗುತ್ತೆ ಏನು ಹೇಳಿ. ಅಂಥ ಟೈಮಲ್ಲಿ ಯಾರೋ ಹೆಲ್ಪ್ ಮಾಡ್ರೆ ಹೆಂಗಿರುತ್ತೆ ಅಂದರೆ ನಮಗೆ ಆ ಥರ ಒಂದು 100 ಆನೆ ಬಲ ನಮ್ಗೆ ಅವರೆಲ್ಲ. ಅದಾದ್ರ ಮೇಲೆ ಕ್ಯಾಮ್ರಾಮೆನ್ನು ಹೆಗಡೆ ಮಾಡಬೇಕಾಗಿದ್ದು ನಮ್ಮ ಜೊತೆಲಿ. ಅವ್ರು ತುಂಬ ಬ್ಯುಸಿಯಾಗಿದ್ದರಿಂದ ಅವ್ರು ಸಿಗಲಿಲ್ಲ. ಆಮೇಲೆ ಪ್ರಜ್ವಲ್ ಅಂತ ಬಂದರು. ಅವರು ಸ್ವಲ್ಪ ಬೇರೆ ಯಾವುದೋ ಪಿಕ್ಚರ್ ಇದಾಗಿಂದ ನಮ್ಮ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ದರಿಂದ ಆಮೇಲೆ ಅವರು ಇದಾಗಿ ನಮ್ಮ ಕೊನೆಗೆ ವೇಣು, ನಮ್ಮ ಹಳೆ ತಲೆ, ನನ್ನ ಭಾಳ ಫೇವ್ರೇಟು, ಅವರು ಬಂದು ನಮ್ಮ ಇಡೀ ಪಿಕ್ಚರ್ನ ಮುಗಿಸ್ಕೊಟ್ರು. ಅದಾದ್ರ ಮೇಲೆ ಅವ್ರ ಜೊತೆಲಿದ್ದಂಥವ್ರು ಯಶಸ್ವಿನಿ, ಆಮೇಲೆ ಸ್ಟಡಿ ಕ್ಯಾಂಪ್ ಬುಜ್ಜಿ ಅವರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೇಲಿ. ಎನಿ ಶಾಟ್ ಯಾವ ಥರ ಹೇಳಿ, ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡ ಅಂದರೆ 3 ನಿಮಿಷ 2 ನಿಮಿಷ ಒಂದೇ ಟೇಕ್ ರಪ್ಪ ದೊಡ್ಡದು ಕಾವಲ ಒದ್ದ ತೀಸ್ಕೊಂಡು ಹಂಗೆ ಎದ್ದೋಗೋರು ಅವರು. ಆ ಥರ ಒಬ್ಬ ಬುಜ್ಜಿ ಅವ್ರು ನೆನೆಸ್ಕೊಬೇಕು ಇವತ್ತು. ಅದಾದ್ರ ಮೇಲೆ ಡ್ರೋನ್ ಸಂತೋಷ್ ಅಂತ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಇದಾದ್ರ ಮೇಲೆ ಕಾಸ್ಟ್ಯೂಮ್ ಭರತ್ ಆ್ಯಂಡ್ ವರ್ಷಿಣಿ. ಇದೆಲ್ಲ ಏನು ಮಾಡಿದ್ದೀನಿ ನಾವು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಆ ಭರತ್ ವರ್ಷಿಣಿ ಒಂದೊಂದನ್ನು ಐಟಮ್ಸ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅದು ಎಲ್ಲೆಲ್ಲಿ ಹುಡುಕಿ ಏನೇನು ಮಾಡಿ ಇದನ್ನು ತಂದಿದ್ದಾರೋ ಗೊತ್ತಿಲ್ಲ. ಇವತ್ತು ಹೇಳ್ತಾರೆ ಏನು ಸರ್ ಕಾಸ್ಟ್ಯೂಮ್ ಎಲ್ಲ ಸೂಪರಾಗಿ ಮಾಡಿರೋ, ಇದ್ರ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆ್ಯಕ್ಚುಲಿ. ಆಮೇಲೆ ಮ್ಯೂಸಿಕ್ಕು ಫಸ್ಟು ಗುರುಕಿರಣ್. ನಾನು ಏನು ನಿಮ್ಗೆ ಆಶ್ಚರ್ಯ ಅನ್ಬೋದು ಗುರುಕಿರಣ್ ಅಂತ. ನಾನು ಗುರುಕಿರಣ್ ಹತ್ರ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ, ಬೇರೆ ಮ್ಯೂಸಿಕ್ ಹಿಡಿದ್ರು ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ. ಕೊನೆಗೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ, ಅವರು ನಮ್ಮ ಅಜನೀಶ್ ಅವರು. ಅಜನೀಶ್ ಅವ್ರ ಬಗ್ಗೆ ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ಅದ್ಭುತವಾದಂಥ ಮ್ಯೂಸಿಕ್ ಡೈರೆಕ್ಟರ್ ಅವರು. ಒಂದು ಏನಂದರೆ ಕಾಂತಾರ ಆದ್ರ ಮೇಲೆ ಅವರು ಇಡೀ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವಾಗ ನಮ್ಮನ್ನು ಕೂಡ ಎಲ್ಲೋದ್ರೂ ಕೂಡ ಮ್ಯೂಸಿಕ್ ಅವರು ಅಂದರೆ ಅಜನೀಶ್ ಓ ಅಂತಾರೆ. ಸೊ ನಮಗೊಂದೊಂದು ಪ್ಲಸ್ ಪಾಯಿಂಟ್ ಅವ್ರ ಜೊತೆ ಸೇರಿರೋದು. ಆಮೇಲೆ ಈ ಪಿಕ್ಚರ್ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಪಿಕ್ಚರಲ್ಲಿ. ನೀವು ಹೇಳ್ದಂಗೆ ಒಂದು ಅದೇನೇನು ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಇದೆ. ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ಥರ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಒಂದು ರೆಕಾರ್ಡಿಂಗ್ ಮಾಡ್ಕೊಂಡ್ಬಂದರು. ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಮನೋಹರ್ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಅದಾದಮೇಲೆ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವ್ರು ಹೆಂಗೆ ಅಂದರೆ ನನ್ನ ಜೊತೆ ಬಂದರೆ ನನ್ನ ಜೊತೆ ಡೈರೆಕ್ಟರ್ ಥರ ಇರ್ತಾರೆ, ಮಾಸ್ಟರ್ ಥರ ಇರಲ್ಲ. ಅವರು ಎಷ್ಟೋ ಸೀಕ್ವೆನ್ಸ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ. ರವಿ ವರ್ಮಾ ಅವರು, ಚೇತನ್ ಡಿಸೋಜಾ ಬಂದಿದ್ದಾರೆ ಇಲ್ಲೆಲ್ಲರ? ಯಾರೂ ಬಂದಿಲ್ಲ, ಯಾರನ್ನೂ ಕರೆದಿಲ್ವ ನೀವು? ಓಕೆ. ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಚಿನ್ನಿ ಪ್ರಕಾಶ್, ಇಮ್ರಾನ್ ಮಾಸ್ಟ್ರು ಅಷ್ಟೇ ನನ್ನ ಜೊತೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಥರ ವರ್ಕ್ ಮಾಡ್ತಾರೆ ಪಾಪ ಅವರು, ಅಷ್ಟು ದೊಡ್ಡ ಮಾಸ್ಟರ್ ಆಗಿ. ಅದಾದಮೇಲೆ ಎಡಿಟರ್ಸ್ ನಮ್ಮ ಜೊತೆ ಇದೇ ಥರ ಶ್ರೀ ಅಂತ ಒಬ್ಬರು ಎಡಿಟರ್ ನಮ್ಮ ಜೊತೆ ಒಂದು 6 ತಿಂಗಳೇನೋ ನಮ್ಮ ಜೊತೆಲಿ ಇದ್ದರು. ಅದಾದಮೇಲೆ ಅವ್ರಿಗೂ ಯಾವುದೋ ಬೇರೆ ಪ್ರಾಜೆಕ್ಟ್ ಇತ್ತು, ಏನೋ ಅಮೆರಿಕಾಗೆಲ್ಲ ಹೋಗಬೇಕಾಗಿತ್ತು, ಅವರು ಯಾವುದೋ ಬೇರೆ ದೇಶಕ್ಕೆ ಹೋಗಬೇಕಾಗಿತ್ತು. ಆಮೇಲೆ ಈ 2 ವರ್ಷ ನಮಗೆ ನಿಮ್ಮ ಜೊತೆ ಬರೋಕ್ಕಾಗಲ್ಲ ಅಂದರು. ಪಾಪ ಅವ್ರು ಬ್ಯುಸಿ ಇದ್ದರು, ಅವ್ರು ತಪ್ಪಲ್ಲ. ಆಮೇಲೆ ನಮಗೆ ಸಿಕ್ಕಿದ್ದು ದೀಪು ಅವರು ನಮ್ಮ ಜೊತೆ ತುಂಬ ಟ್ರಾವೆಲ್ ಮಾಡಿದ್ರು. ನಮ್ಮ ಶಶಿಕುಮಾರ್ ಉಪೇಂದ್ರ ಎಲ್ಲ ಮಾಡಿದಂಥ ಶಶಿಕುಮಾರ್ ಎಡಿಟರ್ ಅವ್ರ ಮಗ ಅವರು. ನಿಮಗೆ ಗೊತ್ತಲ್ಲ ಚೆನ್ನವರೇ, ಎಂಥ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು. ನಂಬಲ್ಲ ನೀವು, ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೊಬೇಕು. ಒಂದು ಯಾವುದೋ ಒಂದು ಡೈಲಾಗು, ಲವ್ 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 ಏನು ಲವ್ ಮಾಡ್ತೀವಿ, ಎಷ್ಟೇ ಲವ್ ಮಾಡ್ತೀವಿ ಒಂದು ಡೈಲಾಗ್ ಇತ್ತಲ್ಲ. ನಾನು ಅವ್ರ ಹತ್ರ, ಗುರುವೇ ನಾನು ಇಷ್ಟೊಂದು ಡೈಲಾಗ್ ಹೇಳ್ರಿ ನೋಡ್ತಾರೆ ನಾನು ಹೊಸಬ,
ಇದನ್ನು ತೆಗೆದುಕೊಳ್ಳೋಣ ಅಂದರೆ ನೀವು ಹೇಳಿದ್ರೆ ಇದನ್ನು ನೋಡ್ತಾರೆ, ಹೊಸಬ್ರು ಹೇಳಿದ್ರೆ ಇದನ್ನು ನೋಡೋದು ಅಂತೇಳಿ ಹಿಡಿಸಿದ್ರು ಅದನ್ನು. ಅದು ಎಷ್ಟು ಫೇಮಸ್ ಆಯ್ತು ನೋಡಿ ನಿಜವಾಗ್ಲೂ. ಅದು ಜಡ್ಜ್ಮೆಂಟು ಎಡಿಟರ್ಗಳದ್ದು. ಸೊ ಅಷ್ಟೇ ಇದಿರುವಂಥ ದೀಪ್ ಅವ್ರು ನಮ್ಮ ಜೊತೆ ಟ್ರಾವೆಲ್ ಆದರು. ಅವರಿಂದಲೂ ನಾನು ತುಂಬ ಪಡ್ಕೊಂಡೆ, ಸಜೆಷನ್ ತೊಗೊಂಡೆ. ಅದಾದಮೇಲೆ ನಮ್ಗೆ ಇವಾಗ ಫೈನಲ್ ಆಗಿ ವಿಜಿ ಅಂತ ಒಬ್ಬರು ಎಡಿಟರ್ ಇದ್ದಾರೆ. 24 hours ನನ್ನ ಜೊತೆಲೇ ಇರ್ತಾರೆ. ನನಗೆ ಆ ಥರ ಇದ್ದರೆ ತುಂಬ ಖುಷಿ. ಎಡಿಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರಬೇಕಂತ ಆಸೆ ಪಡ್ತೀನಿ. ಪಾಪ ಅವ್ರಿಗೆ ಕಷ್ಟ ಆಗೋದು, ಇವರೇ ನನ್ನ ಹೆಂಡ್ತಿರು ಜೊತೆಲೇ ಇರೋರು. ಲಿಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಯಾವುದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು. ಆಮೇಲೆ ಏನು ಅನ್ಕೊಂಡ್ಬಿಡ್ಬೇಡ. ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶು, ಹೇರ್ ಡ್ರೆಸ್ಸರ್ ಪರಮೇಶು, ರಫೀಕು, ಪಾಪ ಯಾವಾಗಲೂ ನನ್ನ ಜೊತೆಲಿ 24 hours ಇದ್ದು ಕೆಲಸ ಮಾಡಿದಂಥ ಕಾಸ್ಟ್ಯೂಮ್ ನಾರಾಯಣ್ ಅವರು. ಇದಾದಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್, ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓಕೆ. ಆಮೇಲೆ ಅನಿಲ್ ಅವರು, ಆಮೇಲೆ VFX ಕೆಲಸ ಮಾಡ್ತಿರೋಂಥ ನಿರ್ಮಲ್ ಆ್ಯಂಡ್ ಟೀಮ್ ಅವರು. ಆಮೇಲೆ ಅದಾದಮೇಲೆ ಸಾಯಿ ಚರಣ್ ಆ್ಯಂಡ್ ಇವರು ನಮ್ಮ ಕಿಶೋರ್ ಅಂತಿದ್ದಾರೆ. ಅವರು ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದರು, ಎಡಿಟರ್ ಆಗಿ ಬಂದರು, ಎಲ್ಲ ಕೆಲಸ ಮಾಡ್ತಾರೆ ಅವರು. ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಕಾನಿ ಸ್ಟುಡಿಯೋ ಅವರು ಮರೆಯೋಂಗೇ ಇಲ್ಲ. ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಆ್ಯಂಡ್ ಪ್ರವೀಣ್ ಅಂತ ಅವರಿಬ್ಬರು. ಏನಂದರೆ ಈ ಒಂದು ವಿಷುವಲ್ ಒಂದು ಹಿಂಗೆ ಬರಬೇಕು ಅಂತ ಕಟ್ಕೊಡ್ತಾರೆ, ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ಥರ. ಆಮೇಲೆ ಯೂನಿಫೈ ಇದು ಉದಯ್ ಅವರು, ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು, ಆಮೇಲೆ ವೆಂಕಟ್, ನಾಗ, ಆರ್ಮುಗಮ್ ಅಂತ ಒಂದು ಜನ ವರ್ಕ್ ಮಾಡೋರು. ತುಂಬ ದೊಡ್ಡ ಟೀಮ್ ಇದೆ ಇದು. DI ಅಲ್ಲಿ ಆಶಿಕ್ ಅವರು, ಎಲ್ಲರಿಗೂ ಗೊತ್ತಿರುತ್ತೆ DI ಅಲ್ಲಿ ಆಶಿಕ್ ಅವರು. ನಮಗೆ ಇವತ್ತಿಗೂ ಅಲ್ಲಿ ವರ್ಕ್ ಮಾಡ್ತೀರಿ. ಇಲ್ಲಿ ಮುಗಿಸ್ಕೊಂಡು ನಾನು 10:30 11 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೊಬೇಕು. ನಮಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಆಮೇಲೆ ಸುಪ್ರೀತ್ ಅವರು, ಗುರುವೇ ಫಸ್ಟು ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟು ಬಂದು ನನ್ನ ಅಪ್ರಿಷಿಯೇಟ್ ಮಾಡಿ, ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ. ಬಟ್ ಅದಾದಮೇಲೆ ನೀವು ಬ್ಯುಸಿ ಆಗ್ಬಿಟ್ರಿ, ನಾನು ಬ್ಯುಸಿ ಆಗ್ಬಿಟ್ಟೆ. ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ. ಮತ್ತು ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. KVN ಅವ್ರಿಗೆ, ನಿಮಗೆ ತುಂಬ ಥ್ಯಾಂಕ್ಸು. ಈ ಪಿಕ್ಚರ್ನ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅದಾದಮೇಲೆ ರಾಘವೇಂದ್ರ ಹುಣಸೂರು ಅವರು, ನಾನು ಈ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಮೆಸೇಜ್ ಕಳಿಸಿದ್ರು, ದಿಸ್ ಫಿಲಮ್ ಈಸ್ ಮೈನ್ ಅಂತ. ಅವರೇ ತಗೊಂಡ್ರಿ ಈ ಪಿಕ್ಚರ್ನ. ಆಮೇಲೆ PRO ವೆಂಕಟೇಶ್ ಅವರು ಯಾವತ್ತಿಗೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದಿದ್ದಾರೆ. ಎಲ್ಲಿ ಪ್ರೆಸ್ ಅವ್ರು ಯಾರು ವಿಜಯ್ ಹೊಡಿತಾನೆ ಇಲ್ಲ ಅವರು. ಎಲ್ಲಿ ಅಲ್ಲಿದ್ದಾರೆ ವೆಂಕಟೇಶ್ ಅವರು. ಆಮೇಲೆ ನಮ್ಮ ಪ್ರಮೋಷನ್ಗೆ, ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್ ಅವರು, ಒಂದು ಕೈ ಎತ್ತಿ ಸ್ವಾಮಿ. ಪುನೀತ್ ಆಚೆ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ, ಬಂದರು ಸರ್ ಪುನೀತ್ ಅವರು. ಇವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಕೂತಿರ್ತಾರೆ, ಹಿಂಗೆ ಏನು ಪ್ರಮೋಷನ್ ಮಾಡಬೇಕು ಅಂತ ಆ ಥರ. ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು, ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೆಲಿರೋರು. ಇದಾದಮೇಲೆ ನಮ್ಮ ಇದು ಏನು ಆರ್ಟಿಸ್ಟ್ಗಳದ್ದು ಎಲ್ಲರ ಹೆಸರು ಹೇಳ್ಬಿಡ್ತೀನಿ. ಆಮೇಲೆ ಒಬ್ಬರ ಹೆಸರು ಒಬ್ಬರು ಬಿಡ್ತಾರೆ ಅಂತ ಬೇಜಾರು ಮಾಡ್ಕೊತಾರೆ, ಅದಕ್ಕೆ ಎಲ್ಲರ ಹೆಸರು ಹೇಳ್ತೀನಿ. ರೀಶ್ಮಾ ನಾಣಯ್ಯ ಅವರು, ನಿಧಿ ಸುಬ್ಬಯ್ಯ ಅವರು, ದೊಡ್ಡಣ್ಣ, ಸಾಧು ಕೋಕಿಲ. ಏನಪ್ಪ ಟೈಟ್ಲ್ ಕಾರ್ಡ್ ಓದ್ತಿದ್ದಾನೆ ಅನ್ಕೊಂಬಿಡಿ ದಯವಿಟ್ಟು. V ಮನೋಹರ್ ಅವರು, ರವಿಶಂಕರ್ ಅವರು, ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಡೈರೆಕ್ಟ್ರು ಗುರುಪ್ರಸಾದ್ ಅವರು ಅಷ್ಟೇ. ನೋಡಿದ್ದೀರಾ ನೀವು ಇವಾಗ ಟೀಸರಲ್ಲಿ. ಅವರು ಇವಾಗ ನಮ್ಮ ಜೊತೆಯಲ್ಲಿಲ್ಲ. ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಅವರು ಈ ಪಿಕ್ಚರಲ್ಲಿ. ಆಮೇಲೆ ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಆಮೇಲೆ ನವೀನ್ ಸೊಕ್ಕೆ ಅಂತ, ಪ್ರಕಾಶ್ ತುಮ್ಮಿನಾಡು ಅಂತ, ನಿಮಗೆಲ್ಲ ಗೊತ್ತಿರುತ್ತೆ. ಅವರು ಕಾಂತಾರ ಭಾಳ ಫೇಮಸ್ ಅವರು. ಆಮೇಲೆ ಮಾನಸಿ ಸುಧೀರ್ ಅವರು ಅಷ್ಟೇ ತುಂಬ ಫೇಮಸ್ ಅವರು. ಟಗರು ಸರೋಜ, ಶ್ರುತಿ ನೀತು ಅವ್ರು ಇಲ್ಲಿ ಬಂದಿದ್ದರು. ಆಮೇಲೆ ಮೇದಿನಿ ಕೆಳಮನೆ, ಇಲ್ಲೇ ಎಲ್ಲ ನೋಡಿದ್ರಿ ನೀವು, ಮಾತಾಡಿದ್ರಿ ಅವ್ರ ಹತ್ರ. ಅನುಷಾ, ವೀಣಾ ಪೊನ್ನಪ್ಪ, ಕಾಕ್ರು ಸುದಿ ಅವ್ರು ಇಲ್ಲೇ ಮಾತಾಡಿದ್ರು ಸಖತ್ತಾಗಿ. ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಉಮಾ ಅಂತ. ಆಮೇಲೆ ತುಂಬ ಲಿಸ್ಟ್ ದೊಡ್ಡದಿದೆ ಹೇಳ್ತಾ ಹೋದರೆ. ಇಂದ್ರಜಿತ್, ಓಂ ಪ್ರಕಾಶ್, ನಾಗಶೇಖರ್, ಮುರಳಿ ಮೋಹನ್, ತುಂಬ ಇದೆ. ಓಕೆನಾ. ಇದಾದಮೇಲೆ ಮೇಯ್ನು ನನ್ನ ಜೊತೆ 2.5 ವರ್ಷ ಟ್ರಾವೆಲ್ ಆಗಿರೋ ಒಂದು ಟೀಮ್ ಇದೆಯಲ್ಲ, ಇದು ಕನಕಪುರ ಕಾಂತ್ ಅವ್ರು ಮಾಡಿದ್ದಾರೆ, ಗೌರಿ ಶಕ್ಕಿ ಅವ್ರು ಮಾಡಿದ್ದಾರೆ ಈ ಪಿಕ್ಚರಲ್ಲಿ. ಅರವಿಂದ್, ದೇವು ಗ್ಯಾಂಗ್ ಅಂತ, ಭಾರ್ಗಿ ಆ್ಯಂಡ್ ಲಕ್ಷ್ಮಿ, ನಮ್ಮ ಪ್ರಿಯಾಂಕಾ ತಮ್ಮ ಅವರು ಬಂದು ಆ್ಯಕ್ಟ್ ಮಾಡಿದ್ದಾರೆ ಇಲ್ಲಿ. ವಿನಾಯಕ್ ತ್ರಿವೇದಿ ಅಂತ ಒಂದು ಆ್ಯಕ್ಷನ್ ಸೀನಲ್ಲಿ ಮಾಡಿದ್ದಾರೆ. ಚೇತನ್, ಬಜರಂಗಿ, ಈಶ್ವರ್ ಭಟ್, ಆಮೇಲೆ ಪ್ರಮೋದ್ ಅಂತ ತುಂಬ ಜನ ಮಾಡಿದ್ದಾರೆ ಇದರಲ್ಲಿ. ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋದ್ರಲ್ಲಿ ನನ್ನ ಜೊತೆಲಿರುವಂಥ ಯಾರು, ಲೋಕಿ, ಆಮೇಲೆ ಎಲ್ಲಿ ವೇದಿಕಾ ಅವರು, ವೇದಿಕಾ ಇಲ್ಲಿ ಇದ್ದಾರ ಇಲ್ಲಿ? ವೇದಿಕಾ. ಆಮೇಲೆ ನಮ್ಮ ಇಲ್ಲಿ ಕೃಷ್ಣ ಲೇಖನ ಇಲ್ವಾ? ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದ್ರ ಮೇಲೂ ಯಾರನ್ನಾರ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆಮೇಲೆ ನೋಡಿ ಇಲ್ಲೆಲ್ಲ ನಮ್ಗೆ ನೀನಪ್ಪ ನಿನ್ನ ಜೊತೆ ಡಿಸ್ಕಸ್ ಮಾಡಿದ್ದೀನೋ ನಿದರ್ಶನ್. ಓಕೆ, ಇಷ್ಟು. ಇವಾಗ ವಿಷಯಕ್ಕೆ ಬರ್ತೀನಿ. ಏನಂದರೆ ನಾನು ಹೇಳಿದ್ನಲ್ಲ, ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ, ಅದೊಂದೇ ನಾನು ಮಾಡ್ತಿರೋದು.
ಯಾಕೆ ಏನೋ ನಾನು ಅದನ್ನೇ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ, ಏನಂದರೆ ನಾನು ಹೇಳ್ತೀನಿ ನೀನು ಕೇಳು ಅಂತ. ನಾನೊಂಚೂರು ಟ್ರೈ ಮಾಡ್ತಿರೋದು ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ. ಒಂಚೂರು ಮಾತಾಡಿ ಅಂದರೆ ಸಾವಿರಾರು ವಿಷಯ ಬರುತ್ತೆ, ಡಿಸ್ಕಷನ್ ಆಗುತ್ತೆ ಅಂತ. ಸೊ ಅದೇ ಐ ಆ್ಯಂಡ್ ಯು ಅನ್ಕೊಬೋದು. ನೀವು ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ. ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ, ಇನ್ನು 2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನೀವು ಇವತ್ತಿಗೂ ನನಗೇನಾರ ಇನ್ನೂ ಸಿನಿಮಾ ಮಾಡಬೇಕು ಅಂತ ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ, ಚಪ್ಪಾಳೆ, ಕೇಕೆ. ಸಾರ್ ಸಿನಿಮಾ ಮಾಡಿ ಅಂತಿರಲ್ಲ, ನನಗೂ ಅನಿಸುತ್ತೆ ಕೆಲವು ಸತಿ ಏನಂದರೆ ತುಂಬ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀನಿ. ಎಲ್ಲ ಮಾತಾಡ್ಕೊಂಡು ಸೈಲೆನ್ಸ್ ಆಗ್ಬಿಡುತ್ತೆ ಒಂದು ಸತಿ. ಏನು ಮಾಡೋಕ್ಕೆ ಹೊರಟಿದ್ದೀಯ ನೀನು, ಇನ್ನೂ ಏನು ಮಾಡ್ತೀಯ ನೀನು ಅಂತ. ಸಾಕಪ್ಪ, ಬೇಡ, ಸಾಕು, ಬಿಟ್ಬಿಡಿ. ಇನ್ನೇನಿದ್ರು ಸುಮ್ಮನೆ ಸಿಂಪಲಾಗಿ ಆರಾಮಾಗಿ ಇದ್ಬೋಣ ಅಂದರೆ ಟಕ್ ಅಂತ ಒಂದು ದಿನ ಕೂತ್ಕೊಳ್ಳೋಕ್ಕಲ್ಲ, ಮತ್ತೆ ಇದು ಜ್ಞಾಪಕ ಬರುತ್ತೆ. ಯಾರೋ ಬರ್ತಾರೆ, ಡೈರೆಕ್ಷನ್ ಮಾಡಿ ಸರ್, ನೀವ್ಯಾರೋ ಸಿಗ್ತೀರಾ ಮಾಡಿ ಅಂತೀರಾ, ಏನೋ ಎಲ್ಲೋ ಒಂದು ಮೆಸೇಜ್ ಬರುತ್ತೆ. ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು, ಇದನ್ನು ಓಡಿಸ್ಕೊಂಡು ಹೋಗ್ತಿರೋದು. ಇದು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ. ಬಟ್ ದಯವಿಟ್ಟು ಯಾರಿಗೂ ಕಂಪೇರ್ ಮಾಡಬಾರ್ದು. ನಾನೊಬ್ಬ ಒಂಥರ ಡೈರೆಕ್ಟ್ರು, ವಿಜಯ್ ಒಂಥರ ಡೈರೆಕ್ಟ್ರು, ನಾಳೆ ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟ್ರು, ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾನ, ಅವ್ರು ಮಾಡಿದ್ರೆ ಅವರೊಂಥರ ಡಿಫ್ರೆಂಟಾಗಿ ಡೈರೆಕ್ಟ್ ಮಾಡ್ತಾರೆ. ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಒಂದೇ ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಯುನೀಕ್. ನೀವು ಗ್ರೇಟ್ ಕ್ಯಾರೆಕ್ಟರ್ಸು. ನಿಮ್ಗೆ ಯಾರು ಹೇಳಿಲ್ಲ ಇದರಲ್ಲಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಅಂತಲೇ ನಿಮ್ಗೆ ತಲೆ ಕೊಡೋದು ಕೂರಿಸಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ, ನೀವು ಎಂಥ ಗ್ರೇಟ್ ಅಂತ ಗೊತ್ತಾಗುತ್ತೆ. ಎಲ್ಲರ ಮಾತು ಕೇಳಿ, ಬಟ್ಟು ನಿಮ್ಮನ್ನು ನೀವು ಫಾಲೋ ಮಾಡಿ. ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರು ನಿಮಗೆ ಒಂದು ಸ್ವಲ್ಪ ಅದೇನೋ ತಲೆಗೆ ಹುಳ ಬಿಡುತ್ತೆ ಅಂತ ತಲೆಯಲ್ಲಿ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ. ಬಟ್ ಎದ್ರೆ ಮಾತ್ರ ನೀವು ತಡೆಯೋಕ್ಕಾಗಲ್ಲ ನಿಮ್ಮನ್ನು ಯಾರು. ಆ ಥರ ಒಂದು ಇದು ವಿಷಯ ಇದೆ. ಬಟ್ ನಿಮಗೆ ಬಿಟ್ಟಿತ್ತು, ಎದೇಳೋದು, ಕೂತ್ಕೊಳ್ಳೋದು, ಬೀಳೋದು ಎಲ್ಲ ನಿಮಗೆ ಬಿಟ್ಟಿದ್ದು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯರ ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೋದಲ್ಲ ಸರ್, ನಮ್ಮಲ್ಲೇ ಉತ್ತರಗಳು ಸಿಗುತ್ತೆ ಅನ್ನೋದನ್ನು ನೀವು ಹೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. 20ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ UI. ನಾವೆಲ್ಲರೂ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡ್ತಿದ್ದೀವಿ, ನಿಮ್ಮನ್ನ ಸಂಭ್ರಮಿಸ್ತಿದ್ದೀವಿ. ಲೆಟ್ಸ್ ಸೆಲೆಬ್ರೇಟ್ ಆರ್ ವೆರಿ ಓನ್ ಉಪೇಂದ್ರ ಸರ್. ಥ್ಯಾಂಕ್ ಯು ಅವರ ಹೃದಯ ಕದ್ದಂಥ ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ. ಆ UI-ನ ಯಾರಾದರೂ ಒಬ್ರು ಕರೆಕ್ಟಾಗಿ ಡಿಕೋಡ್ ಮಾಡಿದ್ದಾರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಇವ್ರು ಮಾತ್ರ. ಇಲ್ವಾ ಮೇಡಮ್, ನಿಮ್ಮ ಕೈಲಿ ಹೋಗಿಲ್ವಾ ಮೇಡಮ್? ಮೇಡಮ್ ಅದೇ ಎಕ್ಸೈಟ್ಮೆಂಟು, ಅರ್ಥ ಮಾಡ್ಕೊಂಬಿಟ್ರೆ ಎಕ್ಸೈಟ್ಮೆಂಟ್ ಹೊರಟೋಗುತ್ತಲ್ವಾ? ಕರೆಕ್ಟ್ ಮ್ಯಾಮ್. ನಿಮ್ಮ ಹತ್ರ ಬಂದು ಹೇಳ್ತಿದ್ರಾ UI ಬಗ್ಗೆ ಎಲ್ಲ, ನಿಮ್ಮ ಜೊತೆ ಹಂಚ್ಕೋತಿದ್ರಾ, ಅಥವಾ ನಿಮಗೆ ನೀವೇ ಕೇಳ್ತಿದ್ರಾ? ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಕಾನ್ವರ್ಸೇಷನ್? ಖಂಡಿತ. ಆ್ಯಕ್ಚುಲಿ ಅವ್ರು ಯಾವಾಗ ಡಿಸ್ಕಸ್ ಮಾಡೋರು, ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ ತುಂಬ ಡಿಫ್ರೆಂಟ್ ಆಗಿತ್ತು. ಬಟ್ ಇವಾಗ ಒಂದು ತುಂಬ ಹ್ಯೂಜ್ ಒಂದು ಡಿಫ್ರೆಂಟಾಗಿ ಒಂದು ಶೇಪ್ ತೊಗೊಂಡಿದೆ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಎಸ್. ಆ್ಯಂಡ್ ಮ್ಯಾಮ್, ನೀವು ಯಾವಾಗಲೂ ಹೇಳ್ತೀರಾ ಮೋರ್ ದೆನ್ ಅ ವೈಫ್, ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳನ್ನ ನೋಡೋಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿ. ಆ್ಯಸ್ ಅ ಉಪ್ಪಿ ಫ್ಯಾನ್, ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಫ್ಯಾನ್, UI ನೋಡೋದಕ್ಕೆ ನೀವೆಷ್ಟು ಕಾತರದಿಂದ ಕಾಯ್ತಿದ್ದೀರಾ ಮ್ಯಾಮ್? ವೆಲ್, ನಾನು ಐ ಥಿಂಕ್ ತುಂಬ ಕಾನ್ಫಿಡೆನ್ಸಿಂದ ಹೇಳ್ಬೋದು ಇದು, ದಟ್ ದಿಸ್ ಈಸ್ ಒನ್ ಆಫ್ ಹಿಸ್ ಬೆಸ್ಟ್. ಐ ಥಿಂಕ್ ಒನ್ ಆಫ್ ಹಿಸ್ ಬೆಸ್ಟ್ ಮೂವೀಸ್. ಖಂಡಿತ ಆ್ಯಸ್ ಅ ಫ್ಯಾನ್ ನಾನು ಹೇಳ್ತಾ ಇದ್ದೀನಿ, ಇದು ಆಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಹೆಂಡತಿಯಾಗಿ ಹೇಳ್ತಾ ಇಲ್ಲ. ಬಿಕಾಸ್ ದಿಸ್ ಈಸ್ ಒನ್ ಆಫ್ ಹಿಸ್ ಮೈಲ್ ಸ್ಟೋನ್ ಮೂವೀಸ್ ಅಂತ. ಖಂಡಿತ ಜಸ್ಟ್ ಐ ಆಮ್ ವೇಟಿಂಗ್ ನೌ, ಲೈಕ್ ವಾಚ್ ಇಟ್ ವಿತ್ ಎವ್ರಿ ಒನ್. ಆ್ಯಂಡ್ ಈ ಸಿನಿಮಾಗೋಸ್ಕರ ಅಷ್ಟು ತಲೆ ಕೆಡಿಸ್ಕೊಂಡು, ತುಂಬ ಇಷ್ಟಪಟ್ಟು, ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡಿಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ದಾರೆ. ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ನ ಕೊಡ್ತಿದ್ದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಮ್ಯಾಮ್? ಎನ್ ಸಿ ಉಪ್ಪಿ ಸರ್, ತುಂಬ ಸಂತೋಷ ಆಗ್ತಾ ಇದೆ. ಹಾಯ್, ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ. 3 ವರ್ಷ ಆದಮೇಲೆ ಸಿಗ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಸರ್ ಹಾಯ್ ಹೇಳಿ ಸರ್. ಅವರು ಹಾಯ್ ಹೇಳ್ತಾ ಇದ್ದಾರೆ. ಮೊನ್ನೆ ನಮ್ಮ ಆ್ಯನಿವರ್ಸರಿ ಆಯಿತು, ಜ್ಞಾಪಕ ಇದೆಯಾ? ನಾನೇ ನನ್ನ ಜೊತೆಲಿ ಮದುವೆ ಆಗಿದ್ದು. ಇಬ್ರು ಮಕ್ಕಳಿದ್ದಾರೆ ಕಾಲೇಜಲ್ಲಿ. ಮರ್ತು ಬಿಟ್ರಾ ಮ್ಯಾಮ್ ಅವರು? ಗೊತ್ತಿಲ್ಲ, 3 ವರ್ಷದಿಂದ ಸಿಗ್ತಾನೆ ಇರಲಿಲ್ಲ. ಇವಾಗ ನಾನು ಹೈಜಾಕ್ ಮಾಡ್ತೀನಿ 20th ನಂತರ. ಶ್ರೀಕಾಂತ್ ಅವರೇ, ಯುವರ್ ಟೈಮ್ಸ್ ಅಪ್, ಇಟ್ಸ್ ಮೈ ಟೈಮ್. ಮರ್ತು ಬಿಟ್ರೆ ಆನಿವರ್ಸರಿ ವಿಶ್ ಮಾಡಿದ್ರೆ ಮಾಡಿಲ್ವಾ? ಇಲ್ಲ, ಅವ್ರ ಜೊತೆಲಿ ಸೆಲೆಬ್ರೇಟ್ ಮಾಡಿದ್ದು ಹೈದರಾಬಾದಲ್ಲಿ. ಸರ್ ಆನಿವರ್ಸರಿ ಗಂಡ ಹೆಂಡತಿ ಸೆಲೆಬ್ರೇಟ್ ಮಾಡಬೇಕು ಸರ್, ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಸೆಲೆಬ್ರೇಟ್. ಅವರೇ ಗಂಡ ಹೆಂಡತಿ, ಫ್ಯಾಮಿಲಿ ಎಲ್ಲರೂ. ಇದಾಗಬಾರ್ದು, ಇದು UI ದುನಿಯಾದಲ್ಲಿ ಇದಾಗಬಾರ್ದು. ಶ್ರೀಕಾಂತ್ ಸರ್, ನಂಗೊಂದು ಹೆಲ್ಪ್ ಮಾಡಿ, ಅದೊಂದು ಹೂವು ಕೊಡಿ ಶ್ರೀಕಾಂತ್ ಸರ್. ಈ ಎದುರುಗಡೆ ಇರೋ ಮೇಜಿಂದ ಒಂದು ಹೂವು ಕೊಡಿ ಸರ್.
ನೋಡಿ ಯಾರು ಕೊಡ್ತಾ ಇದ್ದಾರೆ, ವೇಲು ಸರ್ ಕೊಡ್ತಾ ಇದ್ದಾರೆ. ಐ ಆಕ್ಸೆಪ್ಟ್. ಈಗ ನಥಿಂಗ್ ಡೂಯಿಂಗ್ ಮ್ಯಾಮ್. ಆ್ಯನಿವರ್ಸರಿಗೆ ಅವ್ರು ನಿಮ್ಗೆ ವಿಶ್ ಮಾಡಿಲ್ಲ. ನಮ್ಮ ಉಪ್ಪಿ ಸರ್ ಹೆಂಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸರ್ ಆನ್ ಸ್ಟೇಜು ಮೇಡಮ್ಗೆ ಒಂದು ಹಂಗೆ ವಿಶ್ ಮಾಡಿಬಿಟ್ಟು ಈ ಫ್ಲವರ್ ಕೊಟ್ಬಿಡಿ. ಕಮಾನ್ ಸರ್, ಇಲ್ಲ ನೀವು ಹೇಳ್ಬರ್ಬೇಕು. ಪರವಾಗಿಲ್ಲ ಬಿಡಿ, ಥ್ಯಾಂಕ್ ಯು. ಮೇಡಮ್ ನೀವು ಅಷ್ಟು ಈಸಿಯಾಗಿ ಹಿಂಗೆ ಹೇಳಿ ಹಿಂಗೆ ಆಗೋಗಿದ್ದು ನೋಡಿ. ಸೊ ಬೇರೆಯವರಿದ್ದಾರೆ ಮಾತಾಡಬೇಕು. ಆ್ಯಂಡ್ ನಾನು ಧನಂಜಯ್ ಅವ್ರಿಗೆ ಹೇಳ್ತೀನಿ, ನೀವು ಹೊಸದಾಗಿ ಮದುವೆ ಆಗ್ತಾ ಇದ್ದೀರಾ, ನೀವು ಡೈರೆಕ್ಟ್ ಮಾಡ್ತೀರಾ ಕೂಡ, ಈ ತಪ್ಪು ನೀವು ಮಾಡಬೇಡಿ ಆಯಿತಾ. ನಿಮ್ಮ ಹೆಂಡತಿಗೆ ಕಳಿಸಿ, ನಾನು ಸ್ವಲ್ಪ ಮಾತಾಡಬೇಕು ಅವ್ರ ಹತ್ರ. ವಿಜಯ್ ಅವ್ರು ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ. ನೀವೆಲ್ಲ ಒಂದೇ ಟೀಮ್ ಮೆಂಬರ್ಸ್ ನನಗೆ ಗೊತ್ತು. ಆ್ಯಂಡ್ ಶಿವಣ್ಣ ಯು ಆರ್ ದ ಬೆಸ್ಟ್. ಶಿವಣ್ಣ ನಿಮ್ಮಿಂದ ಶಿವಣ್ಣ ಸ್ವಲ್ಪ ಹೇಳ್ಕೊಡಿ. ಶಿವಣ್ಣ ಹೆಂಗೆ ತುಂಬ ಖುಷಿ ಆಯ್ತು ಎಲ್ರಿಗೆ ನೋಡಿ. ಆಲ್ ದ ಬೆಸ್ಟ್ ಟು ಯು ಐ. ಎಲ್ಲರೂ ಮಾತಾಡಬೇಕು. ಐ ಡೋಂಟ್ ಟೇಕ್ ಟು ಮಚ್ ಟೈಮ್. ದಟ್ಸ್ ಓಕೆ ಮ್ಯಾಮ್, ಬಟ್ ಅಟ್ ಲೀಸ್ಟ್ ಹೂ ಬಂತು ಮ್ಯಾಮ್. ಥ್ಯಾಂಕ್ ಯು. ಆ್ಯಂಡ್ ಇದಾದ್ಮೇಲೆ ಸರ್ ಮ್ಯಾಮ್ ಜೊತೆ ಒಂದು ಟ್ರಿಪ್ಪು ಸರ್, ಅಷ್ಟೇ ಸರ್ ಪ್ಲ್ಯಾನ್ ಸರ್. ಸೂಪರ್ ಸರ್. ನನಗೆ ಹೂವೇ ಸಾಂಗ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಅದೇ 20 ಇಯರ್ಸಿಂದ ಅದೇ ಇಟ್ಕೊಂಡಿದ್ದೀನಿ ನಾನು, ಸಾಂಗ್ ಅಷ್ಟೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯು ಐ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ನಮಸ್ತೆ. ನಾವೊಂದು ಮಾತಾಡಬೇಕು. ಉಪ್ಪಿ ಸರ್ನ ಮೀರ್ಸೋ ಥರ ಫಿಲ್ಟರ್ ಇಲ್ಲದೆ ಯಾರಾದರೂ ಮಾತಾಡ್ತಾರೆ ಅಂದರೆ ದಟ್ ಇಸ್ ಓನ್ಲಿ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್. ಮ್ಯಾಮ್ ರಾಕಿಂಗ್ ಮ್ಯಾಮ್, ನೀವು ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ರೇಷ್ಮಾ. ಎಲ್ಲರಿಗೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆಯಲ್ಲಿ ಓಡುತ್ತೆ. ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಯಾವ್ದು ಸರ್ ಹೊಸದು? ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನು ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಅದು ಕಾಡುತ್ತೆ ಯಾವಾಗಲೂ. ಸರ್ ಯಾರಿದ್ದಾರೆ? ಉಪ್ಪಿ ಸರ್ ಇದ್ದಾರೆ. ಗಿಲ್ಟರ್ ಎಲ್ಲ ಏನಿಲ್ಲ ಸರ್, ಮಾತಾಡಿ ಸರ್, ನಿಮ್ಮದೇ ಸ್ಟೇಜು ಸರ್. ಅಂದರೆ ಇವತ್ತು ಇಲ್ಲಿ ನನ್ನ ಎಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ. ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಇಲ್ಲೇ ಇದ್ದಾರೆ. ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಲಿಂಕ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಅಂದರೆ ಈಗ ಈ ಪೊಲೀಸವರು ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ. ಶಿವಣ್ಣ ಅವರು ಸಿನಿಮಾಲಿ ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ. ಹೆಂಗೆ ಅಂತ ಹೇಳ್ತೀನಿ. ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ, ಈಗಲೂ ಕೇಳ್ತಿರ್ತೀವಿ. ಮನೇಲಿ ಯಾವುದೋ ಮಗುಗೆ ಹುಷಾರಿರಲ್ಲ ಅಂದ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೈಗುಣ ಸರಿ ಹೋಗುತ್ತೆ ಅಂತ. ಮನೇಲಿ ಏನೋ ಸಮಸ್ಯೆ, ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲ್ಗುಣ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ, ಕೆಲ್ಸಗಳು ಆಗ್ತಿರಲ್ಲ, ಆಗ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗುಣ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರು ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸುಲಿ ಯಶ್ ಸರ್ಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಜೋಗಿಲಿ ಆದಿಯಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಟಗರಲ್ಲಿ ನಮ್ಮ ಅಣ್ಣ ಡ್ಯಾನಿಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬ ಸೀರಿಯಸ್ ಆಗಿ ಶೂಟ್ ಮಾಡೋದು, ಸುಮ್ಮನೆ ಹಂಗೆ ಹೊಡಿಲೋ ಬಿಡೋ ಅಂತ ಹೊಡೆದು ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರ್. ಹಿಂಗೆ ಯಾಕೆ ಹೇಳಿ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ನೋಡಿದ್ದಾರೋ ಅದು ಹೇಳ್ತಿದ್ರು. ಅಯ್ಯೋ ನೀವೇ ಎಲ್ಲಾನು ಸರಿ, ನಾನು ಹೋಗ್ತಾ ಇದ್ದೀನಿ. ಬಟ್ ಆ ಡೈಲಾಗ್ ನೀವು ಅಣ್ಣನ ಕೈಲಿ ಹೇಳಿಸ್ಲೇಬೇಕು. ಓಕೆನಾ? ಈ ಕೈಗುಣ, ಈ ಕಾಲ್ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಸೂಪರ್. ಅದು ಶಿವಣ್ಣ ಅವ್ರಿಗೆ ಆಗಿಂದ ಬಂದಿದೆ. ಹುಡುಕಾಗಿಂದ ತಾಯಿ ಗುಣ, ದೇವ್ರ ಗುಣ ಜೊತೆ ತಂದವರು ಶಿವಣ್ಣ. ಸೀರಿಯಸ್ ಆಗಿ ನೋಡಿ, ಇವತ್ತಿಗೂ ಅಣ್ಣಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ. ಯಾಕೆಂದರೆ ನಮ್ಮವರು, ನಮ್ಮ ಪ್ರೀತಿಸೋರು ನಮ್ಮ ಹುಡುಗರಿಗೆ ಒಳ್ಳೇದಾಗಬೇಕು ಅಂತ. ಇದು ದೊಡ್ಡ ಮನೆ ಗುಣ, ದೊಡ್ಡ ಗುಣ. ಥ್ಯಾಂಕ್ ಯು. ನಾನು ವಿಜಯಣ್ಣ ಟಗರಲ್ಲಿ ಸುಮ್ಮನೆ ಒಂದು ಚಿಗುರು ಹೊಡೆದಿದ್ದು ನಾನು. ವಿಜಯಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲ್ಗ ಭೀಮಾ ಮಾಡ್ತಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಉಪ್ಪಿ ಸರ್ ಬಗ್ಗೆ ಲಾಸ್ಟಿಗೆ ಬರ್ತೀನಿ. ಗೆಸ್ಟ್ಗಳನ್ನ ಫಸ್ಟ್. ಹೌದೌದು ಕರೆಕ್ಟು. ಆಮೇಲೆ ಧನು ನಮ್ಮಣ್ಣ ನನ್ನ ಒಡಹುಟ್ಟು.
ನಾವಿಬ್ಬರು ತುಂಬ ಬಡವ್ರ ಮಕ್ಕಳು, ನಾನು ಅದನ್ನು ಮಾತಾಡ್ಕೋತಿದ್ವಿ, ಬಡವ್ರನ್ನ ಬೆಳೆಯೋಕ್ಕೆ ಬಿಡ್ತಾರೇನಯ್ಯ ಅಂತ. ನಮ್ಮ ತಾಯಿಯವ್ರ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾರ್ತಿದ್ರು, ಮಿಕ್ಕಿದ ನಿಂಬೆಹಣ್ಣು ಚಿತ್ರಾನ್ನ ತಿನ್ಕೊಂಡು ಬೆಳೆದವ್ರು ನಾವಿಬ್ಬರು. ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ. ಆದರೆ ಸ್ಯಾಂಡಲ್ವುಡ್ ನಮ್ಮಿಬ್ಬರನ್ನೂ ಬೆಳೆಸ್ತಿಲ್ಲ, ಇವತ್ತು ತುಂಬ ಚೆನ್ನಾಗಿ ಬಾಳಿಸ್ತಿದೆ. ನಮ್ಮನ್ನು ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ, ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ. ಥ್ಯಾಂಕ್ಸ್ ನಾನು ನೀವು ಬಂದಿದ್ದಕ್ಕೆ. ಇನ್ನು ಉಪಿ ಸರ್, ಏನು ಹೇಳೋದು, ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರೇ ನೋಡಿದ್ರು ಇವನೇನು ರೀ ಇವ್ನು ಹಿಂಗಿದ್ದಾನೆ, ಒಂಥರ ಇಪ್ಪಿ ಥರ, ಇಪ್ಪಿ ಅಂತ, ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ. ಓಹೋ, ಇಪ್ಪಿ ಅಲ್ಲ ಉಪ್ಪಿ. ಹಂಗೆ ಬೆಳೆದಿದ್ದ ನಾನು. ಸರ್ ಈಗ ವಾರ್ನರು, ನಾನು ಆ ಕಾಲದಿಂದ ಅವ್ರ ಫಾಲೋವರು. ಸರ್ ಏನು ಸರ್ ಈ ಲೆವೆಲ್ಗೆ ಪ್ರಿಪೇರ್ ಆಗಿ ನಿಮಗೋಸ್ಕರ ಎಷ್ಟು ಜನ ಮಾತಾಡ್ತಿದ್ದಾರೆ? ಮೈಕ್ ಅದೇ ಹೂಣ, ಅದೇನು ಗೊತ್ತಾ, ಕೆಲವ್ರಿಗೆ ಮೈಕ್ ತಗೊಂಡಾಗ ನೀವು ನೋಡಿರ್ತೀರಿ. ಈಗ ಬೆಳಗ್ಗೆನೋ ಒಂದು ಪ್ರೋಗ್ರಾಮಲ್ಲಿ ಯಾರೋ ಹುಡುಗ, ಅವ್ನಿಗೆ ಏನು ಮಾತಾಡೋದು ಅನ್ನೋ ಭಯ, ನನಗೆ ಏನು ಮಾತಾಡ್ತೀನೋ ಅನ್ನೋದೇ ಭಯ. ಮೈಕ್ ಒಂದೊಂದ್ಸರಿ ಪಾಕ್ ಥರ. ಏನ್ ಮೈಕ್ರೋಫೋಬಿಯಾ ಅಲ್ಲ ಸರ್, ಮಾತಾಡೋಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆಯಿಂದ ಅಷ್ಟೇ. ಅದು ಇಲ್ಲ ಹಂಗೇನಿಲ್ಲ. ಅಂದರೆ ಉಪ್ಪಿ ಸರ್ದ ಆ್ಯಕ್ಷನ್ ನೋಡ್ಕೊಂಡು ಬೆಳೆದವನು. ಇವತ್ತು ಅವ್ರು ಆ್ಯಕ್ಷನ್ ಕಟ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ. ತುಂಬ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ, ಕೆಲಸ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ. ಸುಮ್ಮನೆ ರೀ, ನಾನು ಈಗ ಅದನ್ನೇ ಕೇಳೋಣ, ಯಾಕಂದ್ರೆ ಬೇರೆ ಯಾರು ಹೇಳಲ್ಲ. ನೀವು ಏನು ಮಾತಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಗೊತ್ತಾಗ್ಬಿಟ್ಟೆ. ಇದರಲ್ಲಿ ವಾರ್ನರಲ್ಲಿ ಸಾಧು ಸರ್ ಆದ ತಕ್ಷಣ ಕಚಕ್ಕಂದ ಒಂದು ಅದೇನು ಸರ್ ಅದು? ಮೇಡಮ್, ನೀವು ಬುದ್ಧಿವಂತರು ಫಾಲೋವರ್ಸ್ ಹತ್ರ ಕೇಳ್ತಿದ್ದೀರಿ, ಹಾಗೆಲ್ಲ ಬಿಟ್ಕೊಟ್ಬಿಡ್ತೀವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ದೇವಣ್ಣ ನನಗೂ ಏನೋ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಸರ್ಗೆ ಗೊತ್ತಿಲ್ಲ, ಒಂದೊಂದ್ಸರಿ ಕೇಳಿ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ. ನನಗೇನು ಗೊತ್ತಿಲ್ಲ ಸರ್. ನೀವು ನೋಡಿದ್ದೀರಾ ನಮ್ಮ ಸರ್ ಯಾವಾಗಲೂ, ನೀವು ಯಾವಾಗಲೇ ಮಾತಾಡಿ, ಅವ್ರದ್ದು ಮೇನ್ ಒಂದು ಕೀವರ್ಡ್ ಇದೆ, ಹೌದಾ ಗೊತ್ತಿಲ್ಲ, ಹೌದಾ ಗೊತ್ತಿಲ್ಲ, ಅದು ಮಾಡಿದ್ದಲ್ಲ ಆಗಿದ್ದು ಅಂತ. ಆಗಿದ್ದು ಕರೆಕ್ಟ್, ಹಂಗೆ ಗೊತ್ತಿಲ್ಲ ಸರ್. ಅ ಟ್ರೂ ಫಾಲೋವರ್ ಸರ್ ಇವರು. ಸುದಿ ಸರ್, ಫಸ್ಟ್ ಹೋಗಿ ಉಪ್ಪಿ ಸರ್ ಒಂದ್ಸಲಿ ತಪ್ಕೊಂಡ್ ಬಂದ್ಬಿಡಿ, ಹೇಳ್ತೀನಿ. ಇವ್ರು ನೀನು ಹೋಗಿ ಸರ್ ಹೇಳ್ತೀನಿ, ಹೋಗಿ ಸರ್ ಜಂಪ್ ಪಡ್ಕೊಂಡು ಹೋಗಿ ತಪ್ಕೊಂಡು ಬಂದ್ಬಿಡಿ ಸರ್. ಇದು ನಿಜವಾದ ಅಭಿಮಾನದ ಮಾತು. ಥ್ಯಾಂಕ್ ಯು ಸುದ್ದಿ ಸರ್, ದಿಸ್ ವಾಸ್ ಸೋ ಬ್ಯೂಟಿಫುಲ್. ಸೂಪರ್ ಸರ್, ಸೂಪರ್ ಸರ್. ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು, ಓಕೆನಾ? ಅದು ನಮ್ಮೆಲ್ಲರ ಆಸೆ. ಉಪೇಂದ್ರ ಸರ್ ಸಿನಿಮಾ ಹೆಂಗೆ ಅಂತಂದರೆ, ಒಂದು 10 ಮನಃಶಾಸ್ತ್ರದ ಪುಸ್ತಕ, ಒಂದು 10 ಮೋಟಿವೇಶನಲ್ ಪುಸ್ತಕ, ಒಂದು 10 ಸ್ಪಿರಿಚುವಲ್ ಪುಸ್ತಕ, ಮತ್ತು ಇನ್ನೊಂದು 50-60 ಮನೋರಂಜನೆ ಪುಸ್ತಕ, ಇವೆಲ್ಲ ಸೇರಿದ್ರೆ ಒಂದು ಉಪ್ಪಿ ಸರ್ ಸಿನಿಮಾ ಆಗಿರುತ್ತೆ. ಅದ್ರ ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ ಅಲ್ಲಿ. ಎಲ್ಲೋ ಒಂದು ಕಡೆ ನಮ್ಮನ್ನು ನಾವೇ ನೋಡಿಕೊಂಡು ನಗ್ತಾ ಇರ್ತೀವಿ, ಆಮೇಲೆ ನಮ್ಮನ್ನು ನಾವೇ ನೋಡಿಕೊಂಡು ನಾವು ಹಿಂಗೆ ಸಮಾಜದಲ್ಲಿ ಹಿಂಗೆ ಇರಬಾರ್ದಲ್ಲ ಅಂತ ಅಂದ್ಕೊಂಡು ಎಲ್ಲೋ ಒಂಥರ ಆತ್ಮಾವಲೋಕನದ ಸಂಚಾರನೂ ಇರುತ್ತೆ ಅದರಲ್ಲಿ. ಸೊ ಇಟ್ ರಿಯಲಿ ಟ್ರೂ ಲೆಜೆಂಡ್. ಅವ್ರು ಬರೀ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರೋವಂಥ ಲೆಜೆಂಡರಿ ನಿರ್ದೇಶಕರುಗಳು ಕೂಡ ಅವರ ಫ್ಯಾನ್. ಸೊ ಹಾಗಾಗಿ ನಾವು ಫ್ಯಾನ್ ಅನ್ನೋದು ನಾವೆಲ್ಲೋ ಲಾಸ್ಟ್ 100th ಪೊಸಿಷನಲ್ಲೆಲ್ಲೋ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟಲ್ಲಿ. ಸೊ ಹಾಗಾಗಿ ಕಂಗ್ರ್ಯಾಚುಲೇಷನ್ ಸರ್, ಆಲ್ ದಿ ಬೆಸ್ಟ್ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇಷ್ಟೆಲ್ಲ ನೋಡಿದ್ಮೇಲೆ ಸಕ್ಸಸ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತಲೇ ಹೇಳಬೇಕು. ಮತ್ತು ಅದ್ರ ಜೊತೆಗೆ ಸರಸ್ವತಿ ಪುತ್ರನ ಜೊತೆ ಲಕ್ಷ್ಮೀ ಪುತ್ರರು ಅಂದಂಗೆ ಲಾರಿ ವೇಲು ಸರ್ ಅವರ ಕುಟುಂಬ ಮತ್ತು ಅವರ ಫ್ಯಾಮಿಲಿ ಫುಲ್ ಎಲ್ಲರೂ. ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗೋದೇನು ಅಂತಂದರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ, ಅವ್ರಿಗಿರೋ ನೆಟ್ವರ್ಕ್ಸ್ಗೆ ಅವರು ಯಾವ ಭಾಷೆಯಲ್ಲಿ ಬೇಕಾದರೂ ಸಿನಿಮಾ ಪ್ರಾರಂಭಿಸ್ಬೋದಾಗಿತ್ತು. ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಅದು ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಮತ್ತು ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದರೆ ಕೆ ಪಿ ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕನಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದರಲ್ಲಿ ಮಾಸ್ಟರ್ ಅಲ್ಲ, ಯೂನಿವರ್ಸಿಟಿ ಅವರು. ಸೊ ಹಂಗಾಗಿ ಅವರು ಇದ್ದಾರೆ ಅಂದಮೇಲೆ ಡೆಫಿನೆಟ್ಲಿ ಇದರಲ್ಲಿ ಈಗ ಒಂದು ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಈ ಚಿತ್ರಕ್ಕೆ ವಿಶ್ ಮಾಡೋಕ್ಕೆ ಶಿವಣ್ಣ, ಧನು ಆ್ಯಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ಮಾತಾಡೋದಕ್ಕೆ ರಿಯಲಿ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ನಾವು ಬಂದು ಮಾತಾಡ್ತೀವಿ ಅನ್ನೋದೇ ಒಂದು ಕನಸು. ಆ ಕನಸು ನಿಜ ಆಗಿರೋದಕ್ಕೆ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ಅದೇ ಈಗ ಬಗೀರಾ 2 ಮಾಡಿದ್ರೆ ಆಲ್ರೆಡಿ 2 ಬಗೀರಾ ಇದ್ದಾರೆ. ಎರಡು ಬಗೀರಾನು ಇಲ್ಲೇ ಇದೆ. ಉಪ್ಪಿ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ನಮ್ಮ ಸಿನಿಮಾ ಎಲ್ಲ ಬಂದಮೇಲೆ ಬರ್ತಾ ಇದ್ದೀರಾ.
ಇಲ್ಲ ನಮ್ಮ ಸಿನಿಮಾ ಯಾರು ನೋಡ್ರೋರೋ ಗೊತ್ತಿಲ್ಲ, ಇದು ಬಂದು ನೀವು ತಲೆ ಹುಳ ಬಿಟ್ಟ ಮೇಲೆ ಇನ್ನು ಯಾರು ಸರ್ ನಮಗೆ ಬಂದು ನೋಡ್ತಾ ಇದ್ರು ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ದ್ಯಾಟ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಯು ಐ, ಇದು ಯು ಐಯ ಯುವರ್ ಇಮ್ಯಾಜಿನೇಷನ್ನ, ಉಪ್ಪೀಸ್ ಇಮ್ಯಾಜಿನೇಷನ್ನ, ಇಲ್ಲ ಉಪ್ಪೀಸ್ ಇಮ್ಯಾಜಿನೇಷನ್ ಏನದು ಒಂದು ಅದು ಹೋಗಲಿ ಸರ್. ಈಗೇನು ಅರ್ಥ ಆಗ್ತಾ ಇಲ್ಲ, ಸಿನಿಮಾ ನೋಡಿದ್ರೇನು ಅರ್ಥ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಸರ್ ಏನಾಗುತ್ತೆ ಅಂತ. ಹೋಪ್ಫುಲಿ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲ್ಗಲ್ಲಾಗಲಿ ಸರ್. ಐ ಆಮ್ ಡ್ಯಾಮ್ ಶೂರ್ ಅದಾಗುತ್ತೆ. ಥ್ಯಾಂಕ್ಸ್ ಎ ಲಾಟ್ ನಮ್ಮಂಥವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ, ನಮ್ಮಂಥವ್ರಿಗೆಲ್ಲ ಒಂದು ದಾರಿ ತೋರಿಸಿ, ಏನೋ ಒಂದು 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 ಚೂರು ಡೈರೆಕ್ಟ್ರು ಅಂತ ಆಗಿದ್ದೀವಿ ಅಂದರೆ ನಿಮ್ಮ ಸಿನಿಮಾಗಳು ನೋಡೇ, ನಿಮ್ಮನ್ನು ನೋಡೇ ಸರ್. ಥ್ಯಾಂಕ್ಸ್ ಎ ಲಾಟ್ ಫಾರ್ ಇನ್ಸ್ಪೈರಿಂಗ್ ಅಸ್. ಸೀರಿಯಸ್ಲಿ ಯು ಮೀನ್ ಎ ಲಾಟ್. ನಮ್ಮ ಜೀವನದಲ್ಲಿ ನಿಮ್ಮದು ತುಂಬ ದೊಡ್ಡ ಪಾತ್ರ ಇದೆ ಸರ್, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಆಕ್ಚುಲಿ ಇಲ್ಲಿರೋಂಥ ನಿರ್ದೇಶಕರು ಅಷ್ಟೇ ಅಲ್ಲ ಸರ್, ಈಗ ಮೊನ್ನೆ ನಾವು ವಿಡಿಯೋ ನೋಡ್ತಿದ್ವಿ, ಆಮಿರ್ ಖಾನ್ ಸರ್ ಅವರು ಮಾತಾಡಿದ್ರು ಯು ಐ ಬಗ್ಗೆ. ಆ್ಯಂಡ್ ಆಮಿರ್ ಖಾನ್ ಸರ್ ಅವ್ರು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಯಾವ ವಿಷಯದ ಬಗ್ಗೆನೂ ಅಷ್ಟು ಓಪನ್ ಅಪ್ ಆಗಿ ಅವ್ರು ಹೋಗ್ಲಿ ಮಾತಾಡೋದು ನಾವು ವಿಡಿಯೋಗಳು ನೋಡಿಲ್ಲ. ಬಟ್ ನಿಮ್ಮ ಸಿನಿಮಾ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ರು. ಅಯ್ಯೋ ನಂಗೆ ಸಿನಿಮಾ ಈ ಟೀಸರ್ ನೋಡಿ ನಾನು ತಲೆ ಕೆಡ್ಸ್ಕೊಂಡ್ಬಿಟ್ಟು ಏನು ಹಿಂಗಿದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ಸಹಜವಾಗಿ ಆ ಸ್ಟಾರ್ನ ಅಭಿಮಾನಿಗಳು ಆ ಸಿನಿಮಾ ನೋಡೋದಕ್ಕೆ ಕಾಯ್ತಾರೆ. ಆದರೆ ಒಬ್ಬರು ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳ ಜೊತೆ ಇಡೀ ಚಿತ್ರರಂಗ ಇಂಡಸ್ಟ್ರಿ ಟೆಕ್ನಿಷಿಯನ್ಸೇ ಕಾಯ್ತಾರೆ ಅಂತಂದ್ರೆ ದಟ್ ಈಸ್ ಓನ್ಲಿ ಉಪ್ಪಿ ಸರ್ ಸಿನಿಮಾ. ಅಭಿಮಾನಿಗಳಷ್ಟೇ ಅಲ್ಲ, ಎಲ್ಲ ಭಾಷೆಯ ನಿರ್ದೇಶಕರು, ನಿರ್ಮಾಪಕರು ಏನ್ ಸಿನಿಮಾ ಮಾಡೋರು ನೋಡೋಣ ಸರ್ ಅಂತ ಹೇಳ್ಬಿಟ್ಟು ಒಂದ್ಸಲಿ ಥಿಯೇಟ್ರಿಗೆ ಕರ್ಕೊಂಬರೋ ಅಂತ ಒಂದು ಸಿನಿಮಾ ಡೈರೆಕ್ಟರ್ ಅಂದ್ರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಉಪ್ಪಿ ಸರ್. ಸರ್ ಇವತ್ತು ಈ ಸಿನಿಮಾ ನೋಡೋದಕ್ಕೆ, ಯು ಐ ಸಿನಿಮಾ ನೋಡೋದಕ್ಕೆ ಈ ನಿರ್ದೇಶಕರಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಸಾಕಷ್ಟು ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಸ್ ಕಾಯ್ತಾ ಇದ್ದಾರೆ ಈ ಸಿನಿಮಾ ನೋಡೋದಕ್ಕೆ. ಅವರೆಲ್ಲರೂ ಹೇಳ್ದಂಗೆ ಆಲ್ ದ ಬೆಸ್ಟ್ ಅಲ್ಲ ಸರ್, ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಶೇರಿಂಗ್ ಸಚ್ ಲವ್ಲಿ ಥಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಯು ಐ ಇಂಥ ಪ್ರೆಸ್ಟೇಜಿಯಸ್ ಪಿಕ್ಚರಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಸಂತೋಷ ಸರ್. ಮೊದಲನೇದಾಗಿ ನಿಮಗಿರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸರ್. ಬಿಕಾಸ್ ಒಂದು 32 ವರ್ಷಕ್ಕೆ ಮುಂಚೆ ಉಶ್ ಅಂತ ಪಿಕ್ಚರ್ಗೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ತಮಿಳಲ್ಲಿ. ಸೊ ಆವಾಗ ಫಸ್ಟ್ ಟೈಮ್ ಉಪ್ಪಿ ಸಾರ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಎ ಆಗಿರಲಿ, ಉಪೇಂದ್ರ ಆಗಿರಲಿ, ಓಂ ಆಗಿರಲಿ, ರಕ್ತ ಕಣ್ಣೀರ್ ಆಗಿರಲಿ, ಎಲ್ಲ ಪಿಕ್ಚರು ಫಾಲೋ ಮಾಡ್ತಾನೆ ಬಂದೆ. ಆ್ಯಂಡ್ ಐ ಆಮ್ ಎ ಗ್ರೇಟ್ ಫ್ಯಾನ್ ಸರ್. ಆ್ಯಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದರೆ, ಒಂದು 4-5 ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್. ಬಟ್ ಫಸ್ಟ್ ಟೈಮ್ ನಿಮ್ಮ ಡೈರೆಕ್ಷನಲ್ಲಿ ನಿಜವಾಗಲೂ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಯು ಸರ್. ತುಂಬ ಥ್ಯಾಂಕ್ಸ್ ಟು ಕನ್ಸಿಡರ್ ಮೀ. ಥ್ಯಾಂಕ್ ಯು. ಹಾಗೆ ನಮ್ಮ ಪ್ರೊಡ್ಯೂಸರ್ಸು ಮನೋಹರ್ ಸಾರ್ಗೆ, ಶ್ರೀಕಾಂತ್ ಸಾರ್ಗೆ, ವೇಲು ಸಾರ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಡೀ ಕಾಸ್ಟ್ ಆ್ಯಂಡ್ ಗುರುಗೆ ಆಲ್ ದ ಬೆಸ್ಟ್. 20 ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಯು ಐ ಬರ್ತಾ ಇದೆ. ಎಲ್ಲರೂ ನೋಡಿ ಸಂತೋಷ ಪಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಯು ಐ ಇಂಥ ಪ್ರೆಸ್ಟೇಜಿಯಸ್ ಪಿಕ್ಚರಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಸಂತೋಷ ಸರ್. ಮೊದಲನೇದಾಗಿ ನಿಮಗಿರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸರ್. ಬಿಕಾಸ್ ಒಂದು 32 ವರ್ಷಕ್ಕೆ ಮುಂಚೆ ಉಶ್ ಅಂತ ಪಿಕ್ಚರ್ಗೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ತಮಿಳಲ್ಲಿ. ಸೊ ಆವಾಗ ಫಸ್ಟ್ ಟೈಮ್ ಉಪ್ಪಿ ಸಾರ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಎ ಆಗಿರಲಿ, ಉಪೇಂದ್ರ ಆಗಿರಲಿ, ಓಂ ಆಗಿರಲಿ, ರಕ್ತ ಕಣ್ಣೀರ್ ಆಗಿರಲಿ, ಎಲ್ಲ ಪಿಕ್ಚರು ಫಾಲೋ ಮಾಡ್ತಾನೆ ಬಂದೆ. ಆ್ಯಂಡ್ ಐ ಆಮ್ ಎ ಗ್ರೇಟ್ ಫ್ಯಾನ್ ಸರ್. ಆ್ಯಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದರೆ, ಒಂದು 4-5 ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್. ಬಟ್ ಫಸ್ಟ್ ಟೈಮ್ ನಿಮ್ಮ ಡೈರೆಕ್ಷನಲ್ಲಿ ನಿಜವಾಗಲೂ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಯು ಸರ್. ತುಂಬ ಥ್ಯಾಂಕ್ಸ್ ಟು ಕನ್ಸಿಡರ್ ಮೀ. ಥ್ಯಾಂಕ್ ಯು. ಹಾಗೆ ನಮ್ಮ ಪ್ರೊಡ್ಯೂಸರ್ಸು ಮನೋಹರ್ ಸಾರ್ಗೆ, ಶ್ರೀಕಾಂತ್ ಸಾರ್ಗೆ, ವೇಲು ಸಾರ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಡೀ ಕಾಸ್ಟ್ ಆ್ಯಂಡ್ ಗುರುಗೆ ಆಲ್ ದ ಬೆಸ್ಟ್. 20 ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಯು ಐ ಬರ್ತಾ ಇದೆ. ಎಲ್ಲರೂ ನೋಡಿ ಸಂತೋಷ ಪಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. First of all, Shivanna, namaste. Thank you so much for coming here. Vijay sir, my hero, thank you for being here. Danu, thank you.
ಉಪಿ ಸರ್, ಏನು ಹೇಳಿ, ಇಷ್ಟೊಂದು ಪ್ರೆಸ್ ಮೀಟ್ಸಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಉಪಿ ಸರ್ಸ್ ಇಮ್ಯಾಜಿನೇಷನ್, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಈವನ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ನಿಮ್ಮ ಮೂವೀಸ್ನೇ ನೋಡ್ಕೊಂಡು ಬೆಳೆದಿರೋದು. ಶಿಶ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಇವಾಗ ನನಗೆ ಅವ್ರು ನರೇಷನ್ ಕೊಡ್ತಾ ಇರುವಾಗ ನನಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯಿತು. ವಾಹ್, ಉಪ್ಪಿ ಸರ್ ನನಗೆ ಕತೆ ಹೇಳ್ತಾ ಇದ್ದಾರಾ ಅಂತ. ಸೊ ಐ ಫೀಲ್ ವೆರಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಸರ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಬಂದಿದ್ದೀರಾ ಸಪೋರ್ಟ್ ಮಾಡೋಕ್ಕೆ, ತುಂಬ ಧನ್ಯವಾದಗಳು. ಸರು ನನಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಎಷ್ಟೊಂದು ಜನರ ಕನಸಾಗಿರುತ್ತೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು. ಅದು ನನಗೆ ಸಿಕ್ಕಿದೆ ಅಂದರೆ ಅದೊಂದು ಭಾಗ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಆ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡಿ. ಪಾತ್ರ 20ನೇ ತಾರೀಕು ರಿಲೀಸ್ ಆಗುತ್ತಲ್ಲ ಸರ್. ಈ ಸಿನಿಮಾ ಆ್ಯಕ್ಟಿಂಗ್ ಜೊತೆ ನೀವು ಟ್ರೈನಿಂಗು ಮಾಡಿಬಿಟ್ಟಿರ್ತೀರ ಸರ್? ಯಾವುದೇ ಕಾರಣಕ್ಕೂ ಬಾಯಿ ಬಿಡೋಂಗಿಲ್ಲ. ಯಾರಾದರೂ ಆ್ಯಂಕರ್, ಅನುಶ್ರೀಂದ ಆ್ಯಂಕರ್ ಬಂದು ಕೇಳ್ತಾರೆ ನಿಮ್ಮನ್ನ ಸಂಕಷ್ಟದಲ್ಲಿ ಸಿಗಾಕ್ಸ್ತಾರೆ, ಅವಾಗ ಹೆಂಗೆ ಆನ್ಸರ್ ಮಾಡೋದು? ಎಲ್ಲ ನಿಮ್ಮ ಥರನೇ ಆನ್ಸರ್ ಮಾಡ್ತಾ ಇದ್ದಾರಲ್ಲ ಸರ್. ಇದು ನೀವುನಾ? ಓಕೆ. ಇಂಟರ್ವಲ್ಗಿಂತ ಮುಂಚೆನೇ ನಿಮ್ದು ಇಂಟರ್ವಲ್ ಆದಮೇಲೆ ಅಥವಾ ಹಿಂಗೆ ಮೇಡಮ್ ಅದು ಚೂರು ಏನಾದರೂ ಹೇಳಂಗೆ ಇಲ್ಲ. ಇಲ್ಲ. ವೇದಿಕಾ ಮೆಸೇಜ್ ಕಳಿಸ್ತಾನೆ ಇರ್ತಾರೆ, ಹೇಳ್ಬೇಡಿ ಅಂತ. ಸೊ ಜೈಲಿಗೆ ಹಾಕ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಸಾಧು ಹೌದೌದು ಹಾಕ್ಬಿಡ್ತಾರೆ. ಬೇಡ 20th ಥಿಯೇಟ್ರಲ್ಲೇ ನೋಡೋಣ ಹಂಗಂದ್ರೆ ಅಲ್ವಾ? ಸೊ ಪ್ಲೀಸ್ ಹೇಳಿ ಮೇಡಮ್. ಮತ್ತು ಇನ್ನೊಂದು ಆಯಿತು. ಎಷ್ಟೊಂದು ಜನ ಇವಾಗ ಮೂವಿ ನೋಡ್ತಾ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ. ಸ್ಪಾಯ್ಲರ್ ಆಗುತ್ತೆ, ಅದು ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕಿಡ್ಸ್ ಕೇಳ್ಕೊತಾ ಇದ್ದೀನಿ. ವಂಡರ್ಫುಲ್ ಥಾಟ್. ನಾನು ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಏನಾದರೂ ಮಾತಾಡೋಕ್ಕೆ. ಯಾಕಂದರೆ ಶಿವಣ್ಣ ಅವರೆಲ್ಲರನ್ನೂ ನಾನು ಚಿಕ್ಕವಳಿಂದ ನೋಡಿದ್ದು, ಈ ಥರ ಯಾವತ್ತೂ ಮಾತಾಡಿಲ್ಲ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ಯಾರೆಲ್ಲ ಥ್ಯಾಂಕ್ಸ್ ಹೇಳಿದ್ರು. ಉಪ್ಪಿ ಸರ್ದು ನಾನು ತುಂಬ ಚಿಕ್ಕವಳಿಂದ ಫ್ಯಾನ್. ಅವರು ಅಂದರೆ ಹಂಗೆಲ್ಲೋ ನೋಡಿಕೊಂಡು ಬೆಳೆದಿರೋದು. ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಕ್ಕೆ, ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ನಾನು ತುಂಬ ಅಂದರೆ ವೆಲ್ಮಿಂಗ್ ಫೀಲ್. ನನಗಿನ್ನೂ ಅದು ಹೋಗ್ತಾ ಇಲ್ಲ. ಈಗ 2.5 ವರ್ಷದಿಂದ ಇದಾಗ್ತಾ ಇದೆ. ಸೊ ಅದು ಇನ್ನೂ ಹೋಗ್ತಾ ಇಲ್ಲ. ಸೊ ಎಮೋಷ್ನಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ. KP ಶ್ರೀಕಾಂತ್ ಸರ್ ಅವ್ರಿಗೆ ಆ್ಯಂಡ್ ಇವ್ರಿಗೆ ನವೀನ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾ ಮಾಡೋ ಹಂಗಾಗಿದ್ದಕ್ಕೆ. ಆ್ಯಂಡ್ ತುಂಬ ಜನ ಆ್ಯಕ್ಚುಲಿ ಸೆಟ್ಟಲ್ಲಿ ಇರೋರು, ವರ್ಷಿಣಿ ಆಗಿರ್ಬೋದು, ವೇದಿಕಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕಿರಣ್, ಅವರೆಲ್ಲರೂ ತುಂಬ ಸ್ವೀಟ್ ಆಗಿದ್ರು ಇಡೀ ಹೋಲ್ ಸೆಟ್ಟಲ್ಲಿ. ನಾನು ಮೋಸ್ಟ್ ಆಫ್ ದ ಡೇ ಹೋಗಿದ್ದೆ ಸೆಟ್ಗೆ ಅಂದರೆ ಇದ್ದಿದ್ದಕ್ಕೆ. ಸೊ ತುಂಬ ಅದು ಹೋಮ್ಲಿ ಫೀಲ್ ಬರ್ತಿತ್ತು. ಸೊ ಇದು ಮುಗೀತಿದೆ ಅಂದರೆ ರಿಲೀಸ್ ಆದಮೇಲೆ ಒಂದೆಲ್ಲ ಮುಗಿದು ಬಿಡತ್ತಲ್ಲ, ಅದು ಆ ಎಂಟಿ ಫೀಲ್ ಬಂದುಬಿಡತ್ತೆ ಅಂತಲೇ ನನಗೆ ತುಂಬ ಹೆದರಿಕೆ ಆಗ್ತಿದೆ ಅವತ್ತಿಂದನೇ. ಸೊ ವೇಟಿಂಗ್ ಫಾರ್ ದ ರಿಲೀಸ್. ಎಸ್, UI ಚಿತ್ರದ ನಾಯಕಿ ಟ್ರೋಲ್ ಆಗುತ್ತೆ ಸಾಂಗ್ ಮೂಲಕ, ಅವ್ರಿಗೆ ನಾವೆಲ್ಲರೂ ಫಿದಾ ಆಗಿಬಿಟ್ಟಿದ್ದೀವಿ. ಸೊ UI ಚಿತ್ರದ ನಾಯಕಿ ಆ್ಯಂಡ್ UI ಇಂಟೆಲಿಜೆನ್ಸ್ನ ನಿಜ ಜೀವನದ ನಾಯಕಿ ಇಬ್ಬರು ಇದ್ದಾರೆ ಇಲ್ಲಿ. ಸೊ ರೇಷ್ಮಾ ನಾಣಯ್ಯ ಹಾಗೂ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್, ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್ ಪ್ಲೀಸ್. ಬಳ್ಳಿ ಚಪ್ಪಾಳೆ ಪ್ರಿಯಾಂಕಾ ಮ್ಯಾಮ್ ಹಾಗೂ ರೇಷ್ಮಾ ಅವ್ರಿಗೆ ಪ್ಲೀಸ್. ಫಸ್ಟು ಮೇಡಮ್ ಸಿನಿಮಾ ಹೀರೋಯಿನ್ನ ಮಾತಾಡಿಸ್ಬಿಡ್ತೀನಿ ಮೇಡಮ್. UI ಸಿನಿಮಾ ಹೀರೋಯಿನು ರೇಷ್ಮಾ, ಹೊಟ್ಟೆಯಲ್ಲಿ ಚಿಟ್ಟೆನ ಬಿಟ್ಟಂಗಾಗಿದೆಯಾ ಈಗ? ತುಂಬ ಹೇಳೋಕ್ಕಾಗ್ತಿಲ್ಲ ಅಷ್ಟು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಒಟ್ಟಿಗೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಶಿವರಾಜ್ ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಧನಂಜಯ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಎ ಲಾಟ್. ಏನು ಹೇಳಿ, ಎಲ್ಲಿಂದ ಶುರು ಮಾಡಲಿ, ನಾನು ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ದೀನಿ. ನಾನು ಒಬ್ಬ ಉಪ್ಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇತ್ತು ಸರ್. ನಿಮ್ಗೆ ಬರ್ತಿದ್ದೇ ಒಂದು ಪ್ರಶ್ನೆ, ಸರ್ ನಿಮ್ಮ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ. ಆ್ಯಂಡ್ ಫೈನಲಿ ಆ ದಿನ ಇನ್ನು 4 ದಿವಸದಲ್ಲಿ ನಾವೆಲ್ಲರೂ ವಿ ಕ್ಯಾನ್ ವಿಟ್ನೆಸ್ ದ UI ವರ್ಲ್ಡ್. ಆ್ಯಂಡ್ ನಾನು ಕೂಡ ಆ್ಯಸ್ ಅನ್ ಆಡಿಯನ್ಸ್ UI ವರ್ಲ್ಡ್ ಹೇಗಿರುತ್ತೆ, ಏನು UI ಅಂದರೆ ಏನು, ನನ್ನ ತಲೆಯಲ್ಲಿ ಎಷ್ಟು ಹುಳಗಳಿವೆ, ನಾನೆಷ್ಟು ಸತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ. ಎಲ್ಲರೂ ಸಿನಿಮಾ ನೋಡ್ತೀರಾ ಅದು ಗೊತ್ತು, ಬಟ್ 3-4 ಸತಿ ನೋಡ್ತೀರಾ ಅಂತಲೂ ಗೊತ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್. ಉಪೇಂದ್ರ ಸರ್, ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದು.
ಈ ಒಂದು ಪಾತ್ರನ ನಂಗೆ ನಂಬಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಲಹರಿ ಫಿಲ್ಮ್ಸ್, ಶ್ರೀಕಾಂತ್ ಸರ್, ನಿಮ್ಮಿಂದನೇ ಆ ಫಸ್ಟ್ ಕಾಲ್ ಬಂದಿದ್ದು ನನಗೆ. ಐ ವಿಲ್ ಫಾರ್ ಎವರ್ ರಿಮೆಂಬರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ವೇಲು ಸರ್ ಆ್ಯಂಡ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ. ಇಡೀ UI ಟೀಮ್ ಆ್ಯಂಡ್ ಎಸ್ಪೆಷಲಿ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಎಸ್ಪೆಷಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಾನು ಎಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು. ಪ್ರತಿಯೊಬ್ಬ ಟೆಕ್ನಿಷಿಯನು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ UI ವರ್ಲ್ಡ್, ಫಾರ್ ಕ್ರಿಯೇಟಿಂಗ್ ಒಪ್ಪಿ ಸರ್ಸ್ ಇಮ್ಯಾಜಿನೇಷನ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಿನಿಮಾ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು. ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮ್ಯಾಮ್. You've always been such a ray of sunshine for everyone. Thank you so much. Thank you to the entire team. See you in theatres. And ಎಲ್ಲರೂ 28 ಡಿಸೆಂಬರ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ UIನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ರೇಷ್ಮಾ, ನೀವು ಹೇಳಿದ್ರಿ ಶ್ರೀಕಾಂತ್ ಸರೇ ಫಸ್ಟ್ ಕಾಲ್ ಮಾಡಿದ್ದು ನಿಮಗೆ ಅಂತ ಹೇಳಿ. ರಿಯಾಕ್ಷನ್ ಹೆಂಗಿತ್ತು? ಫಸ್ಟು ನಂಬಕ್ಕಾಗಲಿಲ್ಲ. ನಾನು ಜಾಸ್ತಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡಿಕೊಂಡು ಆಮೇಲೆ ಆಗಲಿಲ್ಲ, ಸಿಗಲಿಲ್ಲ ಅಂದರೆ ಸಖತ್ ಬೇಜಾರಾಗ್ಬಿಡೋದು. ಯಾಕಂದರೆ ಇಟ್ಸ್ ಜಸ್ಟ್ ಬಿನ್ 2 years ಆ್ಯಂಡ್ ಉಪ್ಪಿ ಸರ್ ಎಲ್ಲರೂ ಪ್ರತಿಯೊಬ್ಬರು ಕಾಯ್ತಿರ್ತಾರೆ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕಂತ. ಆ್ಯಂಡ್ ನಂಗೆ ಆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಏನಿಲ್ಲ, ಅಪ್ಪ ಜೊತೆ ಮಾತಾಡ್ತಿದ್ರು ಅವರು, ನಾನು ಹಿಂದೆಯಿಂದ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಅಷ್ಟೇ. ಅದನ್ನ ಆ್ಯಕ್ಚುಲಿ ಅವರು UI ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಪ್ಪಿ ಸರ್ ನೋಡ್ಬಿಟ್ರು, ಅದಕ್ಕೆ ಟ್ರೋಲ್ ಆಗುತ್ತೆ ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡಿಕೊಟ್ರು ಅಲ್ವಾ ಸರ್? ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರಾ ನೀವು, ಸೂಪರಾಗಿ ಸ್ಟೆಪ್ ಹಾಕ್ತಿದ್ದೀರಾ. ನಿಮಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ 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 ವಿಶಸ್ ರೇಷ್ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.